ನಾನು ಆ್ಯಕ್ಚುಲಿ ಸರ್ಜನ್ ಆಗಬೇಕಂತ ಹೊರಟವನು. ಸರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಸೊ ಒಂದು ಪೀಡಿಯಾಟ್ರಿಕ್ ಬಗ್ಗೆ ಮಿಸ್ಕನ್ಸೆಪ್ಷನ್ ಹೋಲಿಸ್ಟಿಕ್ ಆಗಿ ಪೇರೆಂಟ್ಸಿಗೆ ಇರೋದು ಏನಂತ ಅನ್ಸುತ್ತೆ ನಿಮ್ಗೆ? ಜನರಲೈಸ್ ಮಾಡೋದಿದ್ರೆ ನಾವು ಎಷ್ಟೇ ಮುಂದುವರಿದ ದೇಶವಾಗಲಿ, ಮಗು ಹುಟ್ಟಿದ ಮೇಲೆ ನಾವು ಹಳೇ ಸಂಪ್ರದಾಯಕ್ಕೆ ಶರಣಾಗ್ತೀವಿ. ಈಗ ಮಗು ಹುಟ್ಟಿದ ತಕ್ಷಣ ಹೆಚ್ಚಿನ ಕಮ್ಯುನಿಟಿಯಲ್ಲಿ ಎದೆ ಹಾಲು ಕೊಡಲ್ಲ. ಈಗ ಏಜು, ಇನಿಷಿಯಲ್ ಸ್ಟೇಜು, ಲೀಗಲ್ ಏಜ್ ಅದು ಓಕೆ ಸರ್. ಈಗ ಒಂದು ಏಜ್ ಆದಮೇಲೆ ಕನ್ಸೀವ್ ಆದರೆ ಏನಾದರೂ ಊಟ ಮಕ್ಳಿಗೆ ಪ್ರಾಬ್ಲಮ್ ಅನ್ನೋ? ಹೌದು. ಟೂ ಅರ್ಲಿ ಆ್ಯಂಡ್ ಟೂ ಲೇಟ್. ಸರ್, ಈಗ ವ್ಯಾಕ್ಸಿನ್ ಎಷ್ಟು ಇಂಪಾರ್ಟೆಂಟು ಸರ್? ನ್ಯೂಬಾರ್ನಿಗಂತಲ್ಲ, ಈಗ ನ್ಯೂಬಾರ್ನಿಂದ ಅಡೋಲಸೆಂಟ್ ಬಂದಿದೆ, ಈಗ ಅಡಲ್ಟ್ ವ್ಯಾಕ್ಸಿನೇಷನ್ ಅಂತ ಬಂದಿದೆ. ಯೂಶಲಿ ನಾವು ಚಿಕ್ಕವರಿದ್ದಾಗ ಈ ಸ್ಕ್ರೀನ್ ಟೈಮ್ ಅಷ್ಟು ಇದ್ದಿಲ್ಲ, ಟಿ ವಿ, ಫೋನ್ಸ್ ಎಲ್ಲ. ಸೊ ಒಟ್ಟು ಈಗ ಊಟ ಮಾಡಿಲ್ಲ ಅಂದ ತಕ್ಷಣವೇ ಸ್ಕ್ರೀನ್ ತೋರಿಸ್ಬಿಟ್ಟು ಮಾಡಿಸ್ತಾ ಇರ್ತಾರೆ. ಕೋವಿಡ್ಗಿಂತ ದೊಡ್ಡ ಎಪಿಡೆಮಿಕ್ ಇದೆ. ಒಂದು ಏಜಿಗೆ ಬಂದಮೇಲೆ ಎಲ್ಲರೂ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಕ್ಕಳು ಪ್ಲ್ಯಾನ್ ಮಾಡ್ತಾರೆ, ಮಕ್ಕಳಾದ್ಮೇಲೆ ಅವ್ರನ್ನ ಬೆಳೆಸ್ಬೇಕು. ಇದು ಎಲ್ಲರ ಲೈಫಲ್ಲಿ ಆಗೋವಂಥ ಒಂದು ಸರ್ಕಲ್. ಆದರೆ ಈ ಜರ್ನಿಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಕೊಡ್ಲಿಕ್ಕೆ ಮನೇಲಿ ಅಷ್ಟಾಗಿ ನಮ್ಮ ಅಜ್ಜಿ ಅಜ್ಜಂದ್ರು ಇರೋದಿಲ್ಲ ಈಗ. ಯಾಕೆಂದರೆ ಎಲ್ಲ ದೂರಗಳಲ್ಲಿ ಇರ್ತಾ ಇರ್ತೀವಿ. ನಮ್ಮ ಲೈಫ್ ಸ್ಟೈಲ್ ಬೇರೆ ರೀತಿ, ಅವ್ರ ಲೈಫ್ ಸ್ಟೈಲ್ ಬೇರೆ ರೀತಿ. ಹಾಗಾಗಿ ಈ ಏನು ಮಾಡಬೇಕು ಮಾಡಬಾರ್ದು ಅನ್ನೋ ಇದರಲ್ಲೇ ಸುಮಾರು ಮಿಸ್ಟೇಕ್ಸ್ಗಳ್ನ ಮಾಡ್ತಾ ಇರ್ತೀವಿ. ಜೊತೆಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಬೇರೆ ಒಂದು ಕಡೆ ಇರುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಮದುವೆ ಆದಮೇಲೆ ಕಪಲ್ಸ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರೋರು ಟೇಕ್ ಕೇರ್ ಮಾಡಬೇಕಿರೋ ನೆಸೆಸರಿ ಪ್ರಿಕಾಷನ್ಸ್ ಏನು, ಅವಾಯ್ಡ್ ಮಾಡಬೇಕಿರೋದೇನು, ಆಮೇಲೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೊ ಆಯಾ ಇಂಟರ್ವಲಲ್ಲಿ ಅಂದರೆ ಪ್ರತಿಯೊಂದು ಸೆಮಿಸ್ಟರ್ಗೂ ಯಾವ ರೀತಿಯಾದ ಮೆಡಿಸಿನ್ಸು, ಅದಾದಮೇಲೆ ನಾವು ಅಪ್ರೋಚ್ ಮಾಡಬೇಕಿರೋ ಲೈಫ್ ಸ್ಟೈಲ್ ಏನು, ಹೆಲ್ದಿ ಹ್ಯಾಬಿಟ್ಸ್ ಏನು, ಅದು ಹೊಟ್ಟೆ ಒಳಗಡೆ ಇರೋ ಮಗುಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಆಮೇಲೆ ಡೆಲಿವರಿ ಆದಮೇಲೆ ಟೇಕ್ ಕೇರ್ ಮಾಡಬೇಕಿರೋ ಪ್ರಿಕಾಷನ್ಸ್ ಏನು, ಆಮೇಲೆ ಏನೇನು ಹ್ಯಾಬಿಟ್ಸ್ ನಮಗೆ ಇರಬೇಕಾಗುತ್ತೆ ಅಥವಾ ಮಿತ್ಸ್ನ ಏನೇನು ಅವಾಯ್ಡ್ ಮಾಡಬೇಕಾಗುತ್ತೆ, ಇನ್ಫೆಕ್ಷನ್ಸು ಅಥವಾ ಬೇಡದೇ ಇರೋ ವೈರಲ್ ಫೀವರ್ ಆಗಲಿ ಇನ್ನೊಂದಾಗಲಿ ಅವೆಲ್ಲ ಅಟ್ಯಾಕ್ ಆಗದೆ ಇರಲಿಕ್ಕೆ ಅದಕ್ಕೆ ತಗೋಬೇಕಿರೋ ನೆಸೆಸರಿ ವ್ಯಾಕ್ಸಿನ್ಸ್ ಏನು, ಅಂದರೆ ಅದರಲ್ಲಿ ಯಾವ್ದಾದ್ರು ವೈರಲ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಅದಾದಮೇಲೆ ಕೆಲವು ಮಿತ್ಸ್ ಅಂತ ಇದೆ ಹಳೆ ಕಾಲದಿಂದನೂ. ಆ ಮಿತ್ಸ್ನ ನಾವು ಯಾವ ಮಿತ್ಸ್ನ ಯಾವ ಕಾಲದಲ್ಲಿ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇವತ್ತು ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭಾಸ್ಕರ್ ಶೆಣೈ, HOD and Senior Pediatric Consultant, Manipal Hospital, Bangalore. So let's welcome Dr. Bhaskar Shenoy to our show. ಹಾಯ್ ಸರ್, ವೆಲ್ಕಮ್ ಟು OSR Talks. ಸೊ ಇದು ನಂಗಂತೂ ನಿಮ್ಮನ್ನು ಕರೆಸ್ಬೇಕು ಅಂತ ಒಂದು 5-6 ಮಂತ್ಸಿಂದಾನೇ ಪ್ಲಾನ್ ಮಾಡಿದ್ವಿ. ಸೊ ಅದು ನಿಮ್ಮ ಶೆಡ್ಯೂಲ್ ಇದರಿಂದ ಆಗಲಿಲ್ಲ, ಸೊ ಇವತ್ತಾಗಿದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ನೀವು ಕರೆದ ಮೇಲೆ ಬರಲೇಬೇಕಾಗತ್ತೆ. ಜನರಿಗೆ ಒಳ್ಳೆಯದಾಗುವಂಥ ಆರೋಗ್ಯದ ಬಗ್ಗೆ ನಾವು ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತೆ ಅದನ್ನು ಕೊಡಿಸೋರಿದ್ರೆ ನಮಗೆ ಬರೋದು ಭಾಳ ಖುಷಿದೆ. ಹೌದು ಸರ್. ಇದು ಪಿಡಿಯಾಟ್ರಿಷಿಯನ್ನೇ ಯಾಕೆ ಸರ್ ನೀವು ಆಪ್ಟ್ ಮಾಡಿದ್ದ ಅಥವಾ ಇದು ಅದಾಗ ಚಾನ್ಸ್ ಬೈ ಇದಾಗಿದ್ದ? ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್. ಏನಂದರೆ ಪಿಡಿಯಾಟ್ರಿಕ್ಸ್ ಒಂಥರ ಬೇರೆ ಥರ ಸ್ಪೆಷಾಲಿಟಿ. ಈ ಅಡಲ್ಟ್ಸಿಗೆ ಒಂಥರ, ಈ ಮಕ್ಕಳಿಗೆ ಬೇರೆ ಥರ. ನಾನು ಆ್ಯಕ್ಚುಲಿ ಸರ್ಜನ್ ಆಗಬೇಕಂತ ಹೊರಟವನು. MBBS ಮಾಡುವಾಗ ಸರ್ಜನ್ ಆದರೆ ಒಳ್ಳೆಯದು ಅಂತ. ಬಟ್ ಸರ್ಜನ್ ಆದರೆ ಅದರಲ್ಲಿರುವ ರಿಸ್ಕ್ಗಳು ಮತ್ತು ಕಾಂಪ್ಲಿಕೇಶನ್ಸು ಇವೆಲ್ಲ ನೋಡಿದಾಗ ಆಮೇಲೆ ಸರ್ಜನ್ ಆಗಬೇಕಾದ್ರೆ ಅವನಿಗೆ ಇಂಡಿಪೆಂಡೆಂಟ್ ಆಗಿ ಒಂದು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅವನು ಯಾವಾಗಲೂ ಒಂದು ಹಾಸ್ಪಿಟ್ಲಿಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಆದರೆ ಪೀಡಿಯಾಟ್ರಿಷಿಯನ್ ಆದರೆ ಅವನೊಂದು ಅಂಗಡಿ ಇಟ್ಕೊಂಡು ಕೂತ್ರೆ ಸಾಕು, ಒಂದು ಟೇಬಲು ಚೇರು ಇದ್ರೆ ಸಾಕು, ಒಂದು ಜಾಗ ಇದ್ರೆ ಸಾಕು. ಅಷ್ಟೇ ಅಲ್ಲ, MBBS ಫೈನಲ್ ಇಯರ್ವರೆಗೂ ನಾನು ಸರ್ಜನ್ ಆಗುವ ಇದಿತ್ತು. ಬಟ್ ಫೈನಲ್ ಇಯರ್ ಆಗುವಾಗ ನಮಗೆ ಅದು ಪೋಸ್ಟಿಂಗ್ಸ್ ಚೇಂಜ್ ಆಗುತ್ತೆ. ಪೀಡಿಯಾಟ್ರಿಕ್ ಪೋಸ್ಟಿಂಗ್ ಬಂದಾಗ ಆ ಮಕ್ಕಳದ್ದು ನೋವು, ಆ ನೋವಲ್ಲೂ ಕೆಲವೊಮ್ಮೆ ನಗೋದು, ಆ ಮಕ್ಕಳು ಆಡೋದು, ಅವರ ಬಗ್ಗೆ ಆ ಪೇರೆಂಟ್ಸಿಗೆ ಇರುವಂಥ ಕಾಳಜಿ, ಅದು ಎಷ್ಟು ಪಾಪ ಅವರು ನೊಂದಿರ್ತಾರೆ. ಅದು ನಾನು ಮಾಡಿದ್ದು ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಸೊ ಅದರಿಂದ ಈ ಬರೋರೆಲ್ಲ ತುಂಬ ಬಡವರು ಇರ್ತಾರೆ. ಅವರು ಪಾಪ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಬಂದಾಗ ಆ ಮಗುವಿನ ಮೇಲೆ ಎಷ್ಟೊಂದು ಥರ ನೊಂದಿರ್ತಾರೆ, ನೋವಿಂದ ಬಳಲ್ತಿರ್ತಾರೆ. ಆಮೇಲೆ ಆ ಮಗುವಿನ ಮುಖದಲ್ಲಿ ನೋಡುವಾಗ ಅದು ಹುಷಾರಾದಾಗ, ಒಳ್ಳೇದಾದಾಗ ಅದು ಹೆಂಗೆ ನಗ್ತದೆ, ಇದೆಲ್ಲ ನೋಡಿದಾಗ ನನಗೆ ನಾನು ಯಾಕೆ ಪಿಡಿಯಾಟ್ರಿಷಿಯನ್ ಆಗಬಾರ್ದು ಅಂತ ಅನಿಸ್ತು. ಬಟ್ ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕಂದರೆ ನಾನು ಎಂದೂ ಬೇಜಾರು ಮಾಡ್ಕೊಂಡಿಲ್ಲ. ಪಿಡಿಯಾಟ್ರಿಷಿಯನ್ ಆಗಿದ್ದು ನಾನು ಒಂದು ಲೆಕ್ಕದಲ್ಲಿ ಖುಷಿನೇ ಅನಿಸುತ್ತೆ. ಯಾಕಂದರೆ ಒಂದು ಏನಂದರೆ
ಈ ಪೀಡಿಯಾಟ್ರಿಕ್ಸ್ ಅನ್ನೋದು ಒಂಥರ ವೆಟರ್ನರಿ ಸೈನ್ಸ್ ಥರ. ಅವರಿಗೆ ಹೇಳಕ್ ಬರಲ್ಲ, ಕರೆಕ್ಟ್ ಹಸುಗೂ ಹೇಳಕ್ ಬರಲ್ಲ, ಇದಕ್ಕೂ ಹೇಳಕ್ ಬರಲ್ಲ. ಎರಡನೇ ವಿಷಯ ಏನಂದ್ರೆ ಅದರ ನೋವಿನ ಹಿಂದೆ, ಈಗ ಮಗುಗೊಂದು ಜ್ವರ ಬಂತು, ಬಟ್ ಪೇರೆಂಟ್ಸ್ ಇದು ಆಂಗ್ಸೈಟಿ ಜಾಸ್ತಿ ಇರುತ್ತೆ. ಅವರನ್ನು ನೋಡ್ಕೊಳ್ಳೋದು ಒಂದು ಎರಡನೇ ಕೆಲಸ ಇರುತ್ತೆ. ಅವರಿಗೂ ಒಂಥರ ಪಾಪ ಅವರದ್ದು ನೋವು, ನ್ಯಾಚುರಲಿ ದಟ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ದಿ ಚೈಲ್ಡ್ ಅಂಡ್ ಪೇರೆಂಟ್, ಓನ್ಲಿ ಇಫ್ ಯು ಆರ್ ಎ ಪೇರೆಂಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ಥರ ಇಲ್ಲದ್ರೆ ಅದು ಅರ್ಥ ಆಗಲ್ಲ. ಸೊ ಅದರಿಂದ ನಾನು ಆ ಮಕ್ಕಳದು ನೋವು ಪ್ಲಸ್ ಪೇರೆಂಟ್ಸ್ ಇದ್ದು ನೋವು ಎರಡನ್ನೂ ಶಮನ ಮಾಡಬೇಕು. ಎರಡು ಕೆಲಸ ಮಾಡೋದು. ಸರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ಒಂದು ಪೀಡಿಯಾಟ್ರಿಕ್ ಬಗ್ಗೆ ಮಿಸ್ಕನ್ಸೆಪ್ಷನ್ ಹೋಲಿಸ್ಟಿಕ್ ಆಗಿ ಪೇರೆಂಟ್ಸ್ ಇರೋದು ಏನಂತ ಅನ್ಸುತ್ತೆ ನಿಮ್ಗೆ? ಜನರಲೈಸ್ ಮಾಡೋದಿದ್ರೆ ಒಂದೇನಂದ್ರೆ, ಈಗಿನ ನಾವು ಎಷ್ಟೇ ಮುಂದುವರಿದ ದೇಶವಾಗಲಿ, ಮಗು ಹುಟ್ಟಿದ ಮೇಲೆ ನಾವು ಹಳೆ ಸಂಪ್ರದಾಯಕ್ಕೆ ಶರಣಾಗ್ತೀವಿ. ಈ ಮನೆಯಲ್ಲಿ ಅಜ್ಜಿಗಳು ಅಥವಾ ಗ್ರ್ಯಾಂಡ್ ಮದರ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಇನ್ಲಾಸ್, ಅವರದ್ದು ಕೆಲವು ಫಿಕ್ಸ್ಡ್ ಐಡಿಯಾಸ್ ಇರ್ತವೆ. ನಾವು ಅದರ ಮೇಲೆ ಹೋಗೋಕ್ಕೆ ನೋಡ್ತಾ ಇರ್ತೀವಿ. ನಾವು ಚೇಂಜ್ ಆಗಲಿಕ್ಕೆ ನೋಡ್ತಾ ಇಲ್ಲ. ಉದಾಹರಣೆಗೆ, ಈಗ ಒಂದು ಮಗು ಡೆಲಿವರಿ ಆಯಿತು, ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ತುಂಬ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕಾಗುತ್ತೆ. ಯಾಕಂದರೆ ಫಸ್ಟ್ 6 months ಬಾಣಂತಿ ಇರುವಾಗ ಆ ಮಗುವಿನ ಆರೈಕೆ ಬಗ್ಗೆ ಕೆಲವು ಬೇರೆ ಥರ ಮಿಸ್ಕನ್ಸೆಪ್ಷನ್ ಇರುತ್ತೆ. ಮಗು ಸ್ವಲ್ಪ ದೊಡ್ಡದಾದ ಕೂಡಲೇ ಬೇರೆ ಥರ ಮಿಸ್ಕನ್ಸೆಪ್ಷನ್ ಇರುತ್ತೆ. ಸೊ ಹೀಗೆ ನೋಡ್ತಾ ಹೋದರೆ, ನಾನು ಫಸ್ಟಿಗೆ ಹೇಳ್ತೇನೆ, ಈಗ ಮಗು ಹುಟ್ಟಿದ ತಕ್ಷಣ ಹೆಚ್ಚಿನ ಕಮ್ಯುನಿಟಿಯಲ್ಲಿ ಎದೆ ಹಾಲು ಕೊಡಲ್ಲ, ಜೇನುತುಪ್ಪ ಅಥವಾ ಬೇರೆ ಸಕ್ಕರೆದ್ದು ನೀರು ಈ ಥರ ಎಲ್ಲ ಕೊಡ್ತಾರೆ. ಇನ್ನು ಕೆಲವು ಕಮ್ಯುನಿಟಿಯಲ್ಲಿ ಕತ್ತೆ ಹಾಲು, ಗೋಟ್ ಮಿಲ್ಕ್ ಇದೆಲ್ಲ ಕೊಡ್ತಾರೆ. ಅಂದ್ರೆ ಈಗ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆನೂ ಕೊಡ್ತಾರೆ, ಮಧ್ಯದಲ್ಲೂ ಕೊಡ್ತಾರೆ. ಕೆಲವು ಕಮ್ಯುನಿಟಿಯಲ್ಲಿ ಫಸ್ಟ್ ಅದು ಕೊಡ್ಬೇಕಂತೆ. ಅದು ಏನಕ್ಕಂತ ನನ್ಗೆ ಗೊತ್ತಾಗುತ್ತೆ. ನಾವು ಏನು ಹೇಳ್ತೀವಿ ಅಂದರೆ, ಬ್ರೆಸ್ಟ್ ಮಿಲ್ಕ್ ಈಸ್ ಫಾರ್ ಬೇಬಿ, ಕೌಸ್ ಮಿಲ್ಕ್ ಈಸ್ ಫಾರ್ ಕಾಫ್. ಆ ಥರ ಪ್ರಕೃತಿ ಏನು ಮಾಡಿದೆ ಅಂದರೆ, ಪ್ರತಿ ಸಲನೂ ಹಾಲು ಸೃಷ್ಟಿ ಮಾಡಿದಾಗ ಆ ಮಗುವಿಗೆ, ಅದರ ಮಗುವಿಗೆ ತಕ್ಕಂತೆ ಸೃಷ್ಟಿ ಮಾಡಿದೆ. ಅದರಲ್ಲಿರೋ ಪೋಷಕಾಂಶಗಳು, ಅದರಲ್ಲಿರೋ ಲವಣಾಂಶಗಳು, ನ್ಯೂಟ್ರಿಯೆಂಟ್ಸ್, ಆ ಮಗುಗೆ ಏನು ಬೇಕು ಆ ಥರದಲ್ಲಿ ಸೃಷ್ಟಿ ಮಾಡಿದೆ. ಸೊ ಎದೆ ಹಾಲು ಕುಡಿಸೋದು ತುಂಬ ಮುಖ್ಯ. ಅರ್ಧ ಗಂಟೆ ಮಗು ಹುಟ್ಟಿ ಅರ್ಧ ಗಂಟೆ ಒಳಗೆ ನೀವು ಎದೆ ಹಾಲು ಸ್ಟಾರ್ಟ್ ಮಾಡಲೇಬೇಕು. ಸಿಸೇರಿಯನ್ ನನಗೆ ಅದೆಲ್ಲ ನೆವನ ಇಲ್ಲ. ಸಿಸೇರಿಯನ್ ಆದರೂ ನಾನು ನೋಡಿದ ಮಕ್ಕಳನ್ನು ಅರ್ಧ ಗಂಟೆ ಒಳಗೆ ಎದೆ ಹಾಲು ಕುಡಿಸೇ ಕೊಟ್ಟಿದ್ದೇನೆ. ಆ್ಯಂಡ್ ಇಟ್ ಈಸ್ ಎ ಮಸ್ಟ್. ನನಗೆ ಹಾಲು ಬರಲ್ಲ ಅಂತಾರೆ, ಕರೆಕ್ಟು. ಬಟ್ ಫಸ್ಟ್ ಬರುವ ಹಾಲಿಗೆ ಕೊಲೆಸ್ಟ್ರಾಮ್ ಅಂತಾರೆ. ಆ ಕೊಲೆಸ್ಟ್ರಾಮ್ ಒಂಥರ ಗೋಲ್ಡನ್ ಕಲರ್ ಇರುತ್ತೆ. ಅದು 2 ಹನಿ ಬರೋದು. ಅಲ್ಲಿ ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಆ ಹಾಲಿನಲ್ಲಿ ಆ 2 ಹನಿಯಲ್ಲಿ ಇರುವಂಥ ಪೋಷಕಾಂಶಗಳು ನಿಮಗೆ ಯಾವುದರಲ್ಲೂ ಸಿಗಲ್ಲ. ಮಗುವಿನ ಮುಂದಿನ ರೋಗ ನಿರೋಧಕ ಶಕ್ತಿ, ಆ ಮಗುವಿಗೆ ಬೇಕಾದಷ್ಟು ನ್ಯೂಟ್ರಿಯೇಷನ್ ಅದರಲ್ಲಿರುತ್ತೆ. ಆ 2 ಹನಿ ಅಂತ ನಾವು ಇದು ಮಾಡಬಾರ್ದು. ಆ 2 ಹನಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಅದರಲ್ಲಿ ಎಲ್ಲ ಥರದ ರೋಗ ನಿರೋಧಕ ಶಕ್ತಿಗಳು, ಇಮ್ಯುನೋಗ್ಲೋಬುಲಿನ್ಸ್ ಇದೆಲ್ಲ ಇರುತ್ತೆ. ಸೊ ಅದನ್ನು ಹೆಚ್ಚಿನವರು ಕೆಲವು ಮಾಡ್ತಾರೆ, ಅದನ್ನು ತೆಗೆದು ವೇಸ್ಟ್ ಮಾಡ್ತಾರೆ. ಅದು ಚೆನ್ನಾಗಿಲ್ಲ ಅಂತ ಕೆಲವು ಕಮ್ಯುನಿಟಿಯಲ್ಲಿ ಅದನ್ನು ಬಿಸಾಕ್ತಾರೆ. ಹಂಗೆ ಮಾಡಬಾರ್ದು. ಅದು ಆ್ಯಕ್ಚುಲಿ ಮುಖ್ಯ. ಅದನ್ನು ಎಷ್ಟು ಮಗು ಕುಡಿತದೆ ಅಷ್ಟು ಮಗುವಿನ ಭವಿಷ್ಯದ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು. ಎರಡನೇದೇನೆಂದರೆ, ಮಗು ಕಚ್ಚೋದು ಮುಖ್ಯ, ಹಾಲು ಬರೋದು ಮುಖ್ಯ ಅಲ್ಲ. ಈಗ ಹಾಲು ಬರೋದು, ಅದಕ್ಕೆ ರಿಮೋಟ್ ಕಂಟ್ರೋಲ್ ಇದೆ. ಇಲ್ಲಿ ಬ್ರೈನಲ್ಲಿ ಕೆಲವು ಸೆಂಟರ್ಸ್ ಇದೆ, ಅಲ್ಲಿಂದ ಸಿಗ್ನಲ್ ಬಂದರೆ ಮಾತ್ರ ಹಾಲು ಬರುತ್ತೆ. ಆ ಸಿಗ್ನಲ್ ಬರಬೇಕಾದ್ರೆ ಏನು ಮಾಡ್ತೀರಾ, ಮಗು ಕಚ್ಚಬೇಕು. ಮಗು ಎದೆ ಕಚ್ಚಿದಾಗ ಈ ನರ್ವ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ, ಅಲ್ಲಿಂದ ಸಿಗ್ನಲ್ ಬರುತ್ತೆ, ಹೈ ಕಮಾಂಡ್ ಥರ. ಸೊ ಅಂದರೆ ಮದರ್ಗೂ ಬೇಬಿಗೂ ಇದು ಇಂಟರ್ ಕನೆಕ್ಷನ್ ಇದೆ. ಅದು ಗರ್ಭಿಣಿ ಇರುವಾಗಲೇ ಇರುತ್ತೆ, ಹೊಟ್ಟೆಯಲ್ಲಿ ಮಗು ಇರುವಾಗಲೇ ಇರುತ್ತೆ. ಸೊ ಮಗು ಕಚ್ಚಿದ ಕೂಡಲೇ ಆ ರಿಫ್ಲೆಕ್ಸ್ ಇಂದ ಇಲ್ಲಿ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬಂದ್ರೇ ಹಾಲು ಜಾಸ್ತಿ ಬರೋದು. ಹಾಲು ಇಲ್ಲಿಂದ ಬರೋದಿಲ್ಲ, ಹೈ ಕಮಾಂಡ್ ಇರೋದು ಇಲ್ಲಿ.
ಸ್ವಲ್ಪ ಮೆಸೇಜ್ ಹೋದ್ರೆ ಮೆಸೇಜ್ ಹೋದ್ರೆ ಅದು ಬರುತ್ತೆ. Okay. ಸೊ ಹೈಕಮಾಂಡ್ ಆಜ್ಞೆ ಏನಿರುತ್ತೆ ಅದರ ಪ್ರಕಾರ ನಾವು ನಡೀತೀವಲ್ಲ, ಹೌದು ಅದೇ ತರ ಇಲ್ಲೂ ಇಲ್ಲಿಂದ ಆಜ್ಞೆ ಬಂದಂಗೆ ನಡೀತದೆ. ನಡೀತು. ಸೊ ಅದು ಆಜ್ಞೆ ಚೆನ್ನಾಗಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಏನಂದ್ರೆ ತಾಯಿ ಮೆಂಟಲಿ ಶಿ ಶುಡ್ ಬಿ ಫೈನ್. ಅಂದ್ರೆ ಟೆನ್ಷನ್ ಮಾಡಬಾರದು, ತಲೆಯಲ್ಲಿ ಏನು ನೆಗೆಟಿವ್ ಥಿಂಕಿಂಗ್ ಇರಬಾರದು. ಆಮೇಲೆ ಚೆನ್ನಾಗಿ ತಿನ್ಬೇಕು. ನಮ್ಮಲ್ಲಿ ಏನಿದೆ ಅಂದ್ರೆ ಹುಟ್ಟಿದ ಮೇಲೆ ಬಾಣಂತಿ ತಿನ್ನಬಾರ್ದು, ಒಂದು ಸ್ಟ್ರಾಂಗ್ ಡಿಕಾಕ್ಷನ್ ಕಾಫಿ ಕೊಡ್ತಾರೆ, ಬಾಳೆಹಣ್ಣು ತಿನ್ನಬಾರ್ದು, ನೀರು ಕುಡಿಬಾರ್ದು, ಹಿಂಗೆಲ್ಲ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ. ಈ ಮಿಸ್ಕನ್ಸೆಪ್ಷನಿಂದ ಏನಾಗುತ್ತೆ, ಅವರಿಗೆ ಸಾಕಷ್ಟು ಹಾಲು ಬರಲ್ಲ. ಅಂದರೆ ನ್ಯೂಟ್ರಿಷನ್ ಹೋದರೆ ತಾನೇ ಹಾಲು ಬರೋದು, ಅದು ಬರಲ್ಲ. ಬರೋದಿಲ್ಲ. ಸೊ ಫಸ್ಟ್ ಕೆಲಸ ಮಗು ಹಾಲು ಬರುತ್ತೋ ಇಲ್ಲೋ ಕುಡಿಸ್ತಾ ಇರಬೇಕು. ಮನಸ್ಸಲ್ಲಿ ನೆಗೆಟಿವ್ ಥಿಂಕಿಂಗ್ ಬಿಡಬೇಕು, ಆವಾಗ ಚೆನ್ನಾಗಿ ಹಾಲು ಬರುತ್ತೆ. ಸರ್ ಈಗ ಇನ್ನೊಂದು, ಈಗ ಪಿಡಿಯಾಟ್ರಿಷಿಯನ್ ಆಫ್ಟರ್ ಬರ್ತ್ ಅಂತ ಎಲ್ರಿಗೂ ಇದೆ. ಸೊ ಅಂದ್ರೆ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಅಟ್ ದಿ ಟೈಮ್ ಆಫ್ ಕನ್ಸೀವ್ ಸುಮಾರು ಮಿಸ್ಟೇಕ್ಸ್ ಸುಮಾರು ಕಪಲ್ಸ್ ಮಾಡಿರ್ತಾರೆ ಗೊತ್ತಿಲ್ಲದೆ. ಸೊ ಈಗ ನಿಮ್ಮ ಪ್ರಕಾರ ನೀವು ಹೇಳೋದಾರ ಅಥವಾ ಇನ್ ಜನರಲೈಸ್ ಆಗಿ, ಸೊ ಐಡಿಯಲ್ ಏಜ್ ಯಾವುದು ಸರ್ ಕನ್ಸೀವ್ ಆಗಲಿಕ್ಕೆ? ನೋಡಿ, ಸರ್ಕಾರವು ಇದು ಮಾಡಿದೆ ಏನಂದರೆ 21 ವರ್ಷ ಹುಡುಗನಿಗೆ ಇರಬೇಕು, 18 ವರ್ಷ ಹುಡುಗಿಗೆ ಇರಬೇಕು. ಸೊ ಅದರ ನಂತರ ಎನಿ ಟೈಮ್, ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಅಂದರೆ ದೇ ಶುಡ್ ಬಿ ಮೇಜರ್ ಆರ್ ಲೀಗಲಿ ದೇ ಶುಡ್ ಬಿ ಎಲಿಜಿಬಲ್. ಅರ್ಥ ಆಯ್ತಲ್ಲ? ಮದುವೆ ಆಗಲಿಕ್ಕೆ 18 ವರ್ಷ ಹುಡುಗಿಗೆ ಆಗಲೇಬೇಕು, 21 ವರ್ಷ ಆದರೂ ಹುಡುಗನಿಗೆ ಆಗಬೇಕು. ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಹುಡುಗನ ಏಜ್. ಹೌದು. ಸೊ ಏನೇ ಇರಲಿ, ಮದುವೆ ಆದಮೇಲೆ ಕನ್ಸೀವ್ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಏಜ್ ಗ್ರೂಪ್ ನಿಮಗೆ ಆಗುತ್ತೆ. ಬಟ್ ತುಂಬ ಬೇಗ ಕನ್ಸೀವ್ ಆದರೆ, ಈಗ ಕೆಲವು ಕಡೆ ಈಗ ಅದು ಕಮ್ಮಿ ಆಗಿದೆ, ಬಾಲ್ಯ ವಿವಾಹ ಎಲ್ಲ ಮಾಡಿದಾಗ 17 ವರ್ಷಕ್ಕೆ 16 ವರ್ಷಕ್ಕೆ. ಯಾಕಂದರೆ ಅವರಲ್ಲಿ ಮೆಚುರಿಟಿ ಇರಲ್ಲ. ಆ ಮಗು ಹುಟ್ಟಿದ್ದು ಸ್ವಲ್ಪ, ಇವಳೇ ಒಬ್ಳು ಬಾಲಕಿ, ಅವಳಿಗೆ ಒಂದು ಬಾಲ್ಯದಲ್ಲಿ ಮಗು ಆದರೆ ಆ ಮಗುಗೆ ಚೆನ್ನಾಗಿ ಪೋಷಕಾಂಶ ಸಿಗಲ್ಲ, ಬೆಳವಣಿಗೆ ಚೆನ್ನಾಗಿ ಆಗಲ್ಲ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಸೊ ಒಂದ್ಸಲ ಕನ್ಸೀವ್ ಆದಮೇಲೆ, ಆ್ಯಕ್ಚುಲಿ ಇದುವರೆಗೆ ಏನಾಗ್ತಾ ಇತ್ತು ಅಂದರೆ ಪೀಡಿಯಾಟ್ರಿಷನ್ ರೋಲ್ ಬರ್ತಾ ಇತ್ತು. ಬಟ್ ಈಗ ಮೇ ಬಿ ಬಿಕಾಸ್ ಆಫ್ ದಿ ರ್ಯಾಪಿಡ್ ಆರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ದಿ ಡಯಾಗ್ನೋಸ್ಟಿಕ್ಸ್, ಏನಂದರೆ ಗರ್ಭಿಣಿ ಇರುವಾಗಲೇ ಕೆಲವು ಥರದ ಕಾಯಿಲೆಗಳನ್ನು ನಾವು ಈಗ ಕಂಡು ಹಿಡಿಬೋದು. ಸೊ ನನ್ನ ಹತ್ರ ಗರ್ಭಿಣಿಗಳು ಬರ್ತಾರೆ, ಅವರ ಸ್ಕ್ಯಾನ್ ರಿಪೋರ್ಟ್ ತೆಕ್ಕೊಂಡು. ಜನರಲಿ ಗೈನೆಕಾಲಜಿಸ್ಟು ರೆಫರ್ ಮಾಡ್ತಾರೆ, ಸರ್ ಈ ಥರ ಸ್ಕ್ಯಾನಿಂಗಲ್ಲಿ ಬಂದಿದೆ, ಒಂದು ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದಾ, ನಾನು ನಿಲ್ಲಿಸ್ಬೇಕಾ, ಆರ್ ಹುಟ್ಟಿದಾಗ ನಾನು ಅರ್ಲಿಯೆಸ್ಟ್ ಯಾವಾಗ ನಾನು ಮೆಡಿಕಲ್ ಕೇರ್ ತೆಕ್ಕೋಬೋದು, ಹುಟ್ಟಿದ ಮೇಲೆ ನಾನು ಏನೇನು, ಅಥವಾ ಸರ್ಜರಿ ಬೇಕಾ, ಅಥವಾ ಏನಾದರೂ ಇಮ್ಮಿಡಿಯೇಟ್ ಕೇರ್ ತೆಕ್ಕೋಬೇಕಾ, ಇದೆಲ್ಲ ಕೇಳೋಕ್ಕೆ ನನ್ನ ಹತ್ರ ಬರ್ತಾರೆ. ಸೊ ಅದರಿಂದ ಮೊದಲು ಏನಾಗ್ತಾ ಇತ್ತು, ಒಂದು 10 ವರ್ಷ ಹಿಂದೆ ಡೆಲಿವರಿ ಆದಮೇಲೆ ಅವರು ಬರೋರು. ಈಗ ನಮ್ಮಲ್ಲಿ ಈ ರೋಗ ನಿರ್ಧಾರಕ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈಗ ಸ್ಕ್ಯಾನಿಂಗ್ಗಳು ಅಥವಾ ಏನಾದರೂ ಸ್ಪೆಷಲೈಸ್ಡ್ ಮೆಥಡ್ಸ್ ಆಫ್ ಡಯಾಗ್ನೋಸಿಸ್ ಇದ್ದಾರೆ. ಅದರಿಂದಾಗಿ ಕೆಲವು ಪ್ರಾಬ್ಲಮ್ಸ್ಗಳು, ಈವನ್ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಈಗ ನಾವು ಹೇಳ್ಬೋದು, ಗರ್ಭಿಣಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಲೇ ಹೇಳ್ಬೋದು. ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ನೀವು ಹೇಳ್ಬೋದು. ಅದು ಹೇಳಿದಾಗ ಕೆಲವು ಡೇಂಜರಸ್ ಇರ್ತವೆ, ಕೆಲವು ನಾವು ಏನು ಮಾಡಿಲ್ಲಾದರೂ ಇರುತ್ತೆ. ಸೊ ಅದನ್ನು ನಾವು ಡಿಫರೆನ್ಷಿಯೇಟ್ ಮಾಡಿ, ಇದು ತುಂಬ ಡೇಂಜರು, ಹುಟ್ಟಿದ ಕೂಡಲೇ ನೀವು ICUಗೆ ಹಾಕಿ ಇಮ್ಮಿಡಿಯೇಟ್ ಆಪರೇಷನ್ ಮಾಡಬೇಕು. ಇನ್ನು ಕೆಲವು ಏನೂ ಆಗಲ್ಲ, ಅದು ಮಗು ದೊಡ್ಡದಾಗುವವರೆಗೆ. ಸೊ ಆ ಥರ ವಿ ಕ್ಯಾನ್ ಕೌನ್ಸಿಲ್. ಇನ್ನೊಂದು ಏನಂದರೆ ಟ್ರೇಕಿಯೋ ಇಸೋಫಿಜಿಯಲ್ ಫಿಸ್ಚುಲಾ ಅಂತ ಬರುತ್ತೆ. ಅದರಲ್ಲಿ ನಮ್ಮ ಕರುಳು, ಈ ವಪೆ ಅಂತ ಹೇಳ್ತಾರಲ್ಲ, ಡಯಾಫ್ರಮ್, ಲಂಗ್ಸಿಗೂ ಹೊಟ್ಟೆಗೂ ಮಧ್ಯೆ ಒಂದು ಲೇಯರ್ ಇರುತ್ತೆ, ಅದಕ್ಕೆ ಡಯಾಫ್ರಮ್ ಅಂತಾರೆ, ಕನ್ನಡದಲ್ಲಿ ವಪೆ ಅಂತಾರೆ. ಅದರಲ್ಲಿ ಏನಾದರೂ ಒಂದು ರಂಧ್ರ ಇದ್ರೆ, ಹೋಲ್ ಇದ್ರೆ, ಈ ಕರುಳು ಚೆಸ್ಟ್ ಒಳಗೆ ಬರುತ್ತೆ, ಎದೆ ಒಳಗೆ ಬರುತ್ತೆ. ಎದೆ ಒಳಗೆ ಬಂದಾಗ ಏನಾಗುತ್ತೆ, ಈ ಲಂಗ್ಸ್ ಅನ್ನು ಕಂಪ್ರೆಸ್ ಮಾಡುತ್ತೆ, ಆವಾಗ ಮಗುಗೆ ಉಸಿರಾಡಕ್ಕೆ ತೊಂದರೆ ಬರುತ್ತೆ. ಅದಕ್ಕೆ ಅರ್ಜೆಂಟ್ ಆಪರೇಷನ್ ಮಾಡಬೇಕು, ಹುಟ್ಟಿದ ತಕ್ಷಣ ಆಪರೇಷನ್ ಮಾಡಬೇಕು. ಸೊ ಇಂಥ ಸಮಸ್ಯೆಗಳನ್ನು ನಾವು ಈ ಸ್ಕ್ಯಾನಿಂಗ್ ಅಲ್ಲಿ ಕಂಡು ಹಿಡಿಬೋದು. ಇಂಥ ಕಂಡು ಹಿಡಿದು ಇಮ್ಮಿಡಿಯೇಟ್ ನಾವು ಅಟೆನ್ಷನ್ ಕೊಟ್ಟು ಸರ್ಜರಿ ಮಾಡಿದ ಮೇಲೆ, ಈಗ ಆ್ಯಕ್ಚುಲಿ ತುಂಬ ಮಕ್ಕಳು
ಈಗಲೂ 15 ವರ್ಷ 20 ವರ್ಷದ ಹುಡುಗರೆಲ್ಲ ಬರ್ತಾರೆ, ಅವರು ಚಿಕ್ಕ ಮಗು ಇರುವಾಗ ಈ ಆಪರೇಷನ್ ಆಗಿ ಚೆನ್ನಾಗೇ ಇದ್ದಾರೆ. ಅಂದ್ರೆ ಲೈಫ್ ಲಾಂಗ್ ಏನೋ ಎಫೆಕ್ಟ್ ಏನು ಮತ್ತೆ ಏನಾಗಲ್ಲ, ಅನ್ಲೆಸ್ ದರ್ ಇಸ್ ಎ ಕಾಂಪ್ಲಿಕೇಶನ್, ಲೈಫ್ ಲಾಂಗ್ ಏನೂ ಆಗಲ್ಲ. ಸೊ ಈಗ ಏಜ್ ಇನಿಷಿಯಲ್ ಸ್ಟೇಜ್ ಲೀಗಲ್ ಏಜ್ ಅದು ಓಕೆ ಸರ್. ಈಗ ಒಂದು ಏಜ್ ಆದ್ಮೇಲೆ ಕನ್ಸೀವ್ ಆದ್ರೆ ಏನಾದ್ರು ಹುಟ್ಟೋ ಮಕ್ಳಿಗೆ ಪ್ರಾಬ್ಲಮ್ ಅನ್ನ? ಹೌದು. ಸಿ, ಟೂ ಅರ್ಲಿ ಅಂಡ್ ಟೂ ಲೇಟ್. ಈಗ ಕೆಲವರಿಗೆ ಕೆಲವು ರೀಸನ್ ಇಂದಾಗಿ ಮೇ ಬಿ ಲೇಟ್ ಮದುವೆ ಆಗಿರ್ಬೋದು ಅಥವಾ ಬಿಗಿನಿಂಗಲ್ಲಿ ಕನ್ಸೀವ್ ಆಗಿರ್ಲದಿರ್ಬೋದು. ಹೆಚ್ಚಾಗಿ ಹೆಣ್ಣು ಮಕ್ಕಳು ಒಂದು 35-40 ಆದಮೇಲೆ ಕನ್ಸೀವ್ ಆದರೆ ಆ ಮಗುಗೆ ಸ್ವಲ್ಪ ಡಿಫೆಕ್ಟ್ ಆಗುವ ಚಾನ್ಸಸ್ ಇದೆ. ಅಂದರೆ ಹಾಗೇ ಆಗುತ್ತಂತಲ್ಲ, ಚಾನ್ಸಸ್ ಇದೆ. ಒಂದು ಪ್ರಾಬ್ಲಮ್ ಏನಂದರೆ ಡೌನ್ಸ್ ಸಿಂಡ್ರೋಮ್ ಅಂತಾರೆ. ಆ ಡೌನ್ಸ್ ಸಿಂಡ್ರೋಮ್ ಅಂದರೆ ಈ ನಮ್ಮ ಜೆನೆಟಿಕ್ಸಲ್ಲಿ ಕ್ರೋಮೋಸೋಮು ಅದರಲ್ಲಿ ಅಬ್ನಾರ್ಮಲಿ ಬರೋದು. ಅದರಲ್ಲಿ ಮಕ್ಕಳು ಸ್ವಲ್ಪ ಬುದ್ಧಿಮಾಂದ್ಯರಾಗ್ತಾರೆ, ಫುಲ್ಲಿ ಮೆಂಟಲಿ ರಿಟಾರ್ಡೆಡ್ ಅಲ್ಲ, ಸ್ವಲ್ಪ. ಆಮೇಲೆ ಅವರ ಮುಖ ನೋಡಿದಾಗಲೂ ಒಂಥರ ಈ ಚೈನೀಸ್ ಮುಖ ಥರ, ಈ ಮೂಗು, ಚಟ್ಟೆ, ಫೇಸ್ ಸ್ವಲ್ಪ ಫ್ಲ್ಯಾಟು ಆ ಥರ. ಸೊ ಅದಕ್ಕೆ ಡೌನ್ ಸಿಂಡ್ರೋಮ್ ಅಂತಾರೆ. ಈ ಡೌನ್ ಸಿಂಡ್ರೋಮು ಮದರ್ಸ್ ಏಜ್ ಜಾಸ್ತಿ ಆದಂಗೆ ಡೌನ್ ಸಿಂಡ್ರೋಮ್ ಆಗುವ ಚಾನ್ಸಸ್ ಜಾಸ್ತಿ. ಈ ಡೌನ್ ಸಿಂಡ್ರೋಮ್ನ ಏನಾದರೂ ಅರ್ಲಿ ಡಿಟೆಕ್ಟ್ ಮಾಡ್ಬೋದಾ ಸರ್? ಮಾಡ್ಬೋದು. ಆ್ಯಕ್ಚುಲಿ ಗರ್ಭಿಣಿ ಇರುವಾಗಲೇ ಈಗ ಏನು ಮಾಡ್ತಾರಂದರೆ, ಜಾಸ್ತಿ ಏಜ್ ಆದ ತಾಯಿಯಂದರಿಗೆ ಸ್ಕ್ಯಾನಿಂಗ್ ಮಾಡಿದಾಗ ಕೆಲವು ಲಕ್ಷಣಗಳು ಕಾಣ್ತವೆ, ಅಥವಾ ಜಾಸ್ತಿ ಏಜ್ ಆದವರಿಗೆ ಆ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ನೀರು ತೆಗೆದು ಟೆಸ್ಟ್ ಮಾಡ್ತಾರೆ, ಅಥವಾ ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂತಾರೆ, ಈ ಕರಳು ಬಳ್ಳಿದ್ದು ಅಟ್ಯಾಚ್ಮೆಂಟ್ ಇದ್ದು ಸ್ಯಾಂಪಲ್ ತೆಗೆದು ಅದನ್ನು ಟೆಸ್ಟ್ ಮಾಡ್ತಾರೆ. ಆವಾಗ ನಮಗೆ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದರ ಮೊದಲು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ, ಕೆಲವು ಬ್ಲಡ್ ಟೆಸ್ಟಲ್ಲೂ ಗೊತ್ತಾಗುತ್ತೆ. ಬಟ್ ಇದು ಕನ್ಫರ್ಮೇಟರಿ ಟೆಸ್ಟ್. ಅದು ಮಾಡಿಕೊಂಡು ಡೌನ್ ಸಿಂಡ್ರೋಮ್ ಇದ್ದರೆ ನಾವು ಜನರಲಿ ಅವರಿಗೆ ಆಪ್ಷನ್ ಕೊಡ್ತೀವಿ, ನೀವು ಕಂಟಿನ್ಯೂ ಮಾಡ್ತೀರಾ ಅಥವಾ ತೆಗಿಸ್ತೀರಾ ಅಂತ. ಆ ರೀತಿ ಮಾಡ್ಬೋದು, ಅದನ್ನು ಮಾಡ್ಬೋದು. ಈಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಫುಡ್ ಹ್ಯಾಬಿಟ್ಸ್ ಯಾವ ಥರ ಇರಬೇಕಾಗುತ್ತೆ ಸರ್ ಕಪಲ್ಸ್? ಇದು ಒಂದು ತುಂಬ ಸಮಂಜಸವಾದ ಪ್ರಶ್ನೆ. ಒಂದೇನೆಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಜನರಲಿ ಏನಾಗುತ್ತೆ ಅಂದರೆ, ಅವರಿಗೆ ಬಿಗಿನಿಂಗ್ ಫ್ಯೂ ಮಂತ್ಸ್ ವಾಮಿಟಿಂಗ್ ಇರುತ್ತೆ ಅಥವಾ ತಿನ್ನಕ್ಕಾಗಲ್ಲ, ಈ ಥರ ಎಲ್ಲ ಇರುತ್ತೆ. ಆವಾಗ ಅವರಿಗೆ ಲಿಕ್ವಿಡ್ಸ್ ಎಲ್ಲ ಕೊಡಬೇಕು. ಒಂದ್ಸರಿ ಅವರು ತಿನ್ನಕ್ಕಾದ್ಮೇಲೆ ಆ್ಯಕ್ಚುಲಿ ಅವರು ಚೆನ್ನಾಗಿ ತಿನ್ನಬೇಕು. ನಮ್ಮಲ್ಲಿ ಏನು ಮೂಢನಂಬಿಕೆ ಇದೆ ಅಂದರೆ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಬಾಳೆಹಣ್ಣು ತಿಂದರೆ ಮಗುಗೆ ಕಫ ಆಗುತ್ತೆ, ಈ ಥರ ಎಲ್ಲ ಮೂಢನಂಬಿಕೆಗಳಿದ್ದಾವೆ. ಆ್ಯಕ್ಚುಲಿ ಅವೆಲ್ಲ ಸುಳ್ಳು. ಓಕೆ. ತಾಯಿ ಎಷ್ಟು ತಿನ್ನಬೇಕು ಅಂದರೆ, ಸಾಮಾನ್ಯವಾಗಿ ಎಷ್ಟು ತಿಂತಾಳೆ ಅದರ 1.5 ಪಟ್ಟು ತಿನ್ನಬೇಕು, ಜಾಸ್ತಿ ತಿನ್ನಬೇಕು. ಯಾಕಂದರೆ ತನ್ನನ್ನು ನೋಡ್ಕೋಬೇಕು, ಪ್ಲಸ್ ಅವು ಬೆಳೆಯುವ ಮಗುಗೆ ಅಡಿಷನಲ್ ಪೋಷಕಾಂಶ ಬೇಕು, ಅದರಿಂದ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಪೋಷಕಾಂಶ ಭರಿತ ಆಹಾರ ತಿನ್ನಬೇಕು. ಉದಾಹರಣೆಗೆ ಫ್ರೂಟ್ಸು, ಎಲ್ಲ ವೆಜಿಟೇಬಲ್ಸು, ನೀರು ಚೆನ್ನಾಗಿ ಕುಡಿಬೇಕು. ಆ ಥರ ಮಾಮೂಲು ಊಟನೇ ನ್ಯೂಟ್ರಿಷಸ್ ಫುಡ್. ಔಟ್ಸೈಡ್ ಫುಡ್ ತಿನ್ನಬೇಡಿ, ಯಾಕಂದರೆ ಏನಾದರೂ ಒಂದು ಇನ್ಫೆಕ್ಷನ್ ಆದರೆ ಅನಗತ್ಯವಾಗಿ ಸಫರ್ ಆಗ್ತಾರೆ. ಮತ್ತೆ ತಾಯಿಗೆ ಮೆಡಿಸಿನ್ ಕೊಡಬೇಕು, ಆ ಮೆಡಿಸಿನ್ ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ದರ್ ಆರ್ ಸೋ ಮೆನಿ ಇಂಪ್ಲಿಕೇಶನ್ಸ್. ಸೊ ಅದು ಬಿಟ್ಟರೆ ಈ ಥರ ಸ್ವಲ್ಪ ಸ್ಪೈಸಸ್ ಜಾಸ್ತಿ ತಿನ್ನಬೇಕು, ಆ ಥರ ಏನಿಲ್ಲ. ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಏನು ತಿಂತೀರಾ ಅದನ್ನು ತಿಂದರೆ ಆ ಥರ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತೇನಿಲ್ಲ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ತಿಂತೀವಿ ನಾರ್ಮಲ್ ಆಗಿ ಅದನ್ನು ತಿಂದರೆ ಸರ್. ಈಗ ತಂದೆ ಆಗುವಂಥವ್ರು ಅವ್ರದ್ದು ಹೆಲ್ತ್ ಏನಾದರೂ ಮಗು ಮೇಲೆ ಪರಿಣಾಮ ಬೀರುತ್ತಾ? ಈಗ ಅವ್ರಿಗೆ ಏನಾದ್ರು ಡಿಸೀಸಸ್ ಇದ್ದು ಅದು ಮಗುಗೆ ಏನಾದರೂ ಅದು ಏನಂದರೆ ನೋಡಿ, ಕೆಲವು ಡಿಸೀಸಸ್ ಪರಿಣಾಮ ಬೀರ್ಬೋದು. ಉದಾಹರಣೆಗೆ ಅವನಿಗೆ ಒಂದು ಕಂಜನಟಲ್ ಎನಾಮಲಿ ಅಂದರೆ ಬರ್ತ್ ಡಿಫೆಕ್ಟ್ ಇದ್ದರೆ, ಕೆಲವೊಮ್ಮೆ ಅದು ಜೆನೆಟಿಕ್ಸ್ ಆಗಿದ್ದರೆ ಜೀನ್ಸಲ್ಲಿ ಬರುತ್ತೆ. ವಂಶ ಪಾರಂಪರ್ಯವಾಗಿ ಬರುವ ಕೆಲವು ಕಾಯಿಲೆಗಳಿದ್ದಾವೆ, ಅದು ಬರ್ಬೋದು, ಎಲ್ಲವೂ ಬರುವುದಿಲ್ಲ. ಎರಡನೇದೇನೆಂದರೆ, ಈಗ ಅವನು ಕ್ರಾನಿಕ್ ಸ್ಮೋಕರ್ ಆಗಿರ್ತಾನೆ, ಮಗುಗೆ ಎಫೆಕ್ಟ್ ಆಗ್ಬೋದು. ಒಂದೇನೆಂದರೆ ಅವನ ಉಸಿರಲ್ಲಿ, ಇದು ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ. ಈಗ ಅವರು ಜನರಲಿ ಏನು ಹೇಳ್ತಾರೆ, ನಾನು ಮಗು ಎದುರಿಗೇನು ಸ್ಮೋಕ್ ಮಾಡಲ್ಲ ಸರ್, ನಾನು ಮನೆಯೊಳಗೆ ಸ್ಮೋಕ್ ಮಾಡಲ್ಲ ಸರ್, ನಾನು ಆಚೆ ಸ್ಮೋಕ್ ಮಾಡಿ ಬರ್ತೇನೆ ಸರ್ ಅಂತಾರೆ. ಆದರೆ ಆಚೆ ಸ್ಮೋಕ್ ಮಾಡೋದು ಇನ್ನೂ ಡೇಂಜರೇ, ಯಾಕಂದರೆ ಅದು ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ. ಉದಾಹರಣೆಗೆ ಈಗ ನೀವು ಸ್ಮೋಕ್ ಮಾಡಲ್ಲ, ನಾನು ಸ್ಮೋಕ್ ಮಾಡಿದ್ದೇನೆ ಅಂತ ತಿಳ್ಕೊಳ್ಳಿ. ನಾನು ಬಂದು ನಿಮ್ಮ ಹತ್ರ ಮಾತಾಡುವಾಗ ನನ್ನ ಉಸಿರಲ್ಲಿರುವ ಸ್ಮೋಕ್ ನಿಮಗೆ ಬಂದರೆ ನನಗೆಷ್ಟು ತೊಂದರೆ ಆಗುತ್ತೆ ಅಷ್ಟೇ ತೊಂದರೆ ನಿಮಗೂ ಆಗುತ್ತೆ. ಅದೇ ಥರ
ಇವನು ಹೊರಗೆ ಸ್ಮೋಕ್ ಮಾಡಿ ಬಂದರೆ ಮಗುವಿಗೆ ಅದರಿಂದ ಸ್ಮೋಕಿಂದ ಈ ಕೆಮಿಕಲ್ಸ್ ಹೋಗಿ ಮಗುವಿಗೆ ತೊಂದರೆ ಆಗುತ್ತೆ. ಎರಡನೇದ್ದು, ಒಂದು ಫಾದರ್ಗೆ TB ಇದೆ ಅಂತ ತಿಳ್ಕೊಳ್ಳಿ, ಅವನು ಮನೆಯಲ್ಲಿದ್ದಾಗ ಅವನು ಕೆಮ್ಬಿಟ್ಟು ಅದು ಮಗುಗೆ ಸ್ಪ್ರೆಡ್ ಆಗೋದು ಸ್ಟಾರ್ಟ್. ಅವನಿಗೊಂದು ವೈರಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ರೆ ಅದು ಸ್ಪ್ರೆಡ್. ಸೊ ಕೆಲವು ಡಿಸೀಸಸ್ ಈ ನಮ್ಮ ಉಸಿರಲ್ಲಿ ಅಥವಾ ಜೊತೆಗಿರುವುದರಿಂದ ಸ್ಪ್ರೆಡ್ ಆಗ್ಬೋದು. ಕೆಲವು ಡಿಸೀಸಸ್ ಜೆನೆಟಿಕಲಿ ವಂಶ ಪಾರಂಪರ್ಯವಾಗಿ ಬರೋದು, ಆ ರಕ್ತದಲ್ಲಿ ಬರ್ಬೋದು. ಸರ್, ಈಗ ಕನ್ಸೀವ್ ಪ್ಲಾನ್ ಮಾಡ್ತಾ ಇರ್ತಾರೆ ಅಥವಾ ಕನ್ಸೀವ್ ಆಗಿದೆ, ಪ್ರೆಗ್ನೆನ್ಸಿಲಿದೆ. ಸೊ ಈಗ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ, ಯಾಕಂದರೆ ಕೆಲವು ಹೆಣ್ಮಕ್ಳು ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡ್ತಾ ಇರ್ತಾರೆ, ಸ್ವಲ್ಪ ಬೇಗ ಕೋಪ ಮಾಡ್ಕೊಳ್ಳೋದು, ಇರಿಟೇಷನ್ ಆಗುತ್ತೆ ಎಲ್ಲ ಇರುತ್ತೆ. ಹಾಂ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅವರ ಆ ಥರ ಏನಂದರೆ ಒಂದು ಅವರ ಬೇಸಿಕ್ ನೇಚರ್, ಎರಡನೇದ್ದು ಆ ಸಮಾಜ ಅಥವಾ ಅವರ ಸರೌಂಡಿಂಗ್ಸ್, ಅವರ ಪರಿಸರ ಚೆನ್ನಾಗಿರಬೇಕು. ಬಾಣಂತಿಗೆ ಊಟ ಮತ್ತು ಇದು ಅಷ್ಟೇ ಅಲ್ಲ, ಮಾನಸಿಕ ಸಂತುಲನವು ತುಂಬ ಮುಖ್ಯ. ಈಗ ಮನೆಯಲ್ಲಿ ಅವರವರ ಮಧ್ಯೆ ಏನಾದರೂ ಜಗಳ ಇರ್ಬೋದು, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಕಚ್ಚಾಡ್ಬೋದು, ಅಥವಾ ಅವರ ಮಧ್ಯೆ ಡಿಫರೆನ್ಸಸ್ ಇರ್ಬೋದು, ಅಥವಾ ಅತ್ತೆ ಮತ್ತು ಸೊಸೆ ಮಧ್ಯೆ ಇರ್ಬೋದು. ಸೊ ದಿನ ಕಿಚಿ ಆದರೆ ಇವಳ ಮಾನಸಿಕ ಸಂತುಲನ ಸರಿ ಇರಲ್ಲ, ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ, ಹಾರ್ಮೋನ್ಸ್ ಎಫೆಕ್ಟ್. ಸೊ ನಿಮ್ಮ ಮನೆಯಲ್ಲಿ ಒಂದು ಗರ್ಭಿಣಿ ಇದ್ದಾಗ ನಿಮ್ದು ಏನೇ ಡಿಫರೆನ್ಸ್ ಇದ್ರೂ ಬದಿಗೊತ್ತಿ ಆ ಮಗು ಚೆನ್ನಾಗಿರುವಂಗೆ ನೋಡ್ಕೊಳ್ಳಿ ಅಂತ ನನ್ನ ರಿಕ್ವೆಸ್ಟ್. ಡಿಫರೆನ್ಸಸ್ ಇರುತ್ತೆ, ಬಟ್ ಅದನ್ನು ಯಾವ ಥರ ನೀವು ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಮಗು ಮೇಲೆ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಮಗು ಚೆನ್ನಾಗಿರುವಂಗೆ ನೋಡ್ಕೊಳ್ಳೋಣ. ಯಾಕಂದರೆ ನಿಮ್ಮ ಇಬ್ಬರ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಗುಗೆ ತೊಂದರೆ ಆಗುತ್ತೆ. ಯಾಕಂದರೆ ಬಾಣಂತಿ ಯಾವಾಗಲೂ ಕೂಲಾಗಿರ್ಬೇಕು. ಹಳೆ ಕಾಲದಲ್ಲಿ ಬಾಣಂತಿಯ ಇದು ಗರ್ಭಿಣಿಯನ್ನು ತಾಯಿ ಮನೆಗೆ ಕಳಿಸಿ ಬಾಣಂತನ ಮಾಡೋದು ಅಂತ ಏನಕ್ಕೆ, ಅದರಲ್ಲಿ ವೈಜ್ಞಾನಿಕ ರೀಸನ್ ಇದೆ. ಈ ಅತ್ತೆಗೆ ಬಾಣಂತನ ಮಾಡಕ್ಕೆ ಬರಲ್ಲ ಅಂತಲ್ಲ, ಇವಳು ತಾಯಿ ಮನೆಗೆ ಹೋದ್ರೆ ತಾಯಿ ಮನೆಯಲ್ಲಿ ಮಗಳ ಥರ ಮಗು ಥರ ಆರಾಮಾಗಿ ಜವಾಬ್ದಾರಿ ಇಲ್ಲದೆ ಕೂಲ್ ಮೈಂಡಲ್ಲಿ ಇವಳು ಇರಲಿ, ಮಗುಗೆ ಚೆನ್ನಾಗಾಗಲಿ ಅನ್ನುವ ದೃಷ್ಟಿಯಿಂದ ನಮ್ಮ ಎಲ್ಡರ್ಸ್ ಮಾಡಿರೋದು, ಪೂರ್ವಿಕರು. ಹೌದು. ಸೊ ಅದರಿಂದ ನನಗೆ ಆ ರೀಸನ್ ಅನಿಸುತ್ತೆ, ಅಲ್ಲಿ ಹೋಗು, ಮನೆಯ ಜವಾಬ್ದಾರಿ ಇರಲ್ಲ, ನಿನಗೆ ಟೆನ್ಷನ್ ಇರಲ್ಲ, ಕೂಲಾಗಿರು, ಸೊ ದಟ್ ನಿನ್ನ ಮಗು ಚೆನ್ನಾಗಿ ಬರುತ್ತೆ. ಸರ್, ಈಗ ಈ ಪ್ರೆಗ್ನೆನ್ಸಿ 9 months ಆಫ್ ಪ್ರೆಗ್ನೆನ್ಸಿನ ಒಂದು 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್. ಸೊ ಇದರಲ್ಲಿ ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು, ವಿಟಮಿನ್ಸ್ ಏನೇನು ಬೇಕೋ ಅದೆಲ್ಲನೂ ಮಗುಗೆ ಎಲ್ಲ ಗೈನಕಾಲಜಿಸ್ಟ್ಗಳು ರೆಕಮೆಂಡ್ ಮಾಡಿ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಸರ್? ಇದರಲ್ಲಿ ಯಾವುದು ಮ್ಯಾಂಡೇಟ್ ನ್ಯೂಟ್ರಿಯೆಂಟ್ಸ್ ಅಥವಾ ನ್ಯೂಟ್ರಿಷನ್ ಬೇಕಾಗುತ್ತೆ ಮಗು? ನೋಡಿ, ಆ್ಯಕ್ಚುಲಿ ಎಲ್ಲವೂ ಮ್ಯಾಂಡೇಟರಿ. ಅದರಲ್ಲಿ ಈ ಗರ್ಭಾವಸ್ಥೆಯಲ್ಲಿರುವಾಗ ಈ ಮಗುಗೆ ಪ್ರೋಟೀನ್ಸ್ ಮುಖ್ಯ ಒಂದು, ಆಮೇಲೆ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ, ಅದು ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫೋಲಿಕ್ ಆ್ಯಸಿಡಿಂದ ಈ ನರಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಈ ತಾಯಿಯಲ್ಲಿ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇದ್ದರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಮಗುಗೆ ಆಗುತ್ತೆ, ಅಂದರೆ ಅವರ ನರಗಳ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಸೊ ಫೋಲಿಕ್ ಆ್ಯಸಿಡ್ ಒಂದು ಮುಖ್ಯ. ಎರಡನೇದು ಅಯೋಡಿನ್ ಕೊರತೆಯಿಂದ ಗಾಯ್ಟರ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಮಗುಗೆ ಬರ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಐರನ್, ಕಬ್ಬಿಣದ ಅಂಶ. ಈ ಕಬ್ಬಿಣದ ಅಂಶ ಅದಕ್ಕೆ ಗರ್ಭಿಣಿ ಇರುವಾಗ ಈಗ ಕಂಟಿನ್ಯೂಸ್ ಅವರಿಗೆ ಐರನ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಐರನ್ ಯಾಕೆ ಕೊಡ್ತೀವಿ ಅಂದರೆ, ಐರನ್ ಡಿಫಿಷಿಯನ್ಸಿ ಇದ್ದರೆ ಮಗುದು ಬೆಳವಣಿಗೆ ಆಗಲ್ಲ. ಇದು ದೈಹಿಕ ಬೆಳವಣಿಗೆ ಅಷ್ಟೇ ನಾನು ಮಾತಾಡ್ತಾ ಇಲ್ಲ, ಮಾನಸಿಕ ಬೆಳವಣಿಗೆ, ಅವರ ಲರ್ನಿಂಗ್ ಕೆಪ್ಯಾಸಿಟಿ, ಅವರ ಮೆಂಟಲ್ ಡೆವಲಪ್ಮೆಂಟ್ ಈಸ್ ಮಚ್ ಬೆಟರ್ ವೆನ್ ದೆರ್ ಇಸ್ ನೋ ಐರನ್ ಡಿಫಿಷಿಯನ್ಸಿ. ಸೊ ಅದರಿಂದ ಐರನ್. ಎರಡನೇದು ವಿಟಮಿನ್ಸಲ್ಲಿ ಎಲ್ಲ ವಿಟಮಿನ್ಸ್ ಮುಖ್ಯ, ಅದರಲ್ಲಿ ಫೋಲಿಕ್ ಆ್ಯಸಿಡು, ಅಯೋಡಿನ್, ಪ್ರೋಟೀನ್ಸು, ಇವೆಲ್ಲ ತುಂಬ ಮುಖ್ಯ. ಸೊ ಇದು ಯೂಶಲಿ ಟ್ಯಾಬ್ಲೆಟ್ಸಲ್ಲಿ ಕೊಡ್ತಾ ಇರ್ತಾರೆ ಸರ್, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್, ಆಮೇಲೆ ಸುಮಾರು ಪ್ರೋಟೀನ್ ಪೌಡರ್ಸ್ ಅದೆಲ್ಲ ರೆಕಮೆಂಡ್ ಮಾಡ್ತಾ ಇರ್ತಾರೆ ಡಾಕ್ಟರ್ಸ್. ಸೊ ಇದ್ರ ಮೇಲೆ ರಿಲೇ ಆದರೆ ಅಂದರೆ ಸಫಿಷಿಯೆಂಟ್ ಅನ್ಸುತ್ತಾ, ಅಥವಾ ಯೂಶಲಿ ಫುಡ್ ಥ್ರೂ ಯಾವ್ದಾದ್ರು ತಗೋಬೋದು? ಆ್ಯಕ್ಚುಲಿ ನಾನು ಹೇಳೋದಂದರೆ, ಪ್ರೋಟೀನ್ಸ್ ಯಾವಾಗಲೂ ಫುಡ್ ಮೂಲಕನೇ ಮಾಡಬೇಕು, ಪೌಡರ್ ಮೂಲಕ ಅಲ್ಲ.
ನೈಸರ್ಗಿಕವಾದ ವಿಧಾನದಲ್ಲೇ ಅದನ್ನು ಕೊಡಬೇಕು. ಪ್ರೋಟೀನ್ಸ್ ಚೆನ್ನಾಗಿ ತಿನ್ನಬೇಕಾದ್ರೆ, ಈಗ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ, ಮೀನು, ಮಾಂಸ ಏನೋ ತಿನ್ಬೋದು. ನಾನ್ ವೆಜಿಟೇರಿಯನ್ಸ್ ಅಲ್ಲ ಆದರೆ ಈ ಧಾನ್ಯಗಳು, ಕಡಲೆ ಮತ್ತು ಈ ಸೋಯಾಬೀನ್ ಇರುತ್ತಲ್ಲ, ಅದು ತುಂಬ ಪ್ರೋಟೀನ್ ಇರುವಂಥ, ಅದು ವೆಜಿಟೇರಿಯನ್ಸ್ ಪ್ರೋಟೀನ್ ಅಂತಾರೆ. ಹೌದು. ಅಂದರೆ ವೆಜಿಟೇರಿಯನ್ಸ್ ನ್ಯೂಟ್ರಿಷನ್. ಸೊ ಅದರಿಂದ ವೆಜಿಟೇರಿಯನ್ ಆದರೆ ಇದನ್ನೆಲ್ಲ ಜಾಸ್ತಿ ತಗೊಳ್ಳಿ. ಹಣ್ಣು ತರಕಾರಿ ಇದೆಲ್ಲ ಮಾಮೂಲಂಗೆ ತಗೊಳ್ಳೇಬೇಕು. ಬಟ್ ಪ್ರೋಟೀನ್ಗಾಗಿ ನೀವು ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ ಆದರೆ ಇವುಗಳನ್ನು ಜಾಸ್ತಿ ತಗೋಬೇಕು. ಜಾಸ್ತಿ. ಬಟ್ ಪ್ರೋಟೀನ್ ಪೌಡ್ರ್ ತಗೊಂಡು ಅಷ್ಟೇನು ಉಪಯೋಗ ಆಗಲ್ಲ. ನ್ಯಾಚುರಲ್ ಆದ ಪ್ರೋಟೀನಲ್ಲೇ ಸರಿಯಾಗುತ್ತೆ. ಆಮೇಲೆ ಐರನ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಅದು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಉಳಿದಿದ್ದೆಲ್ಲ ನೀವು ಆಹಾರದಲ್ಲಿ ಆಹಾರದಲ್ಲೇ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೋಬೇಕು, ಐರನ್ ಟ್ಯಾಬ್ಲೆಟ್ ತಗೋಬೇಕು, ಉಳಿದಿದ್ದು ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಆಗಿ ತಗೋದು. ಸರ್, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಈಗೆಲ್ಲ ಯೋಗ ಮಾಡಿಸೋದು ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಇದು ಮುಂಚೆಯಿಂದನೂ ಇತ್ತ ಅಥವಾ ಸೇಫ್ ಕೆಲವು ಎಕ್ಸರ್ಸೈಸ್ ಮಾಡೋದು ಅಥವಾ ಯೋಗ ಪ್ರಾಕ್ಟೀಸ್? ನೋಡಿ, ಮುಂಚಿನ ಹೆಣ್ಮಕ್ಳು ಅವರಿಗೆ ನೈಸರ್ಗಿಕವಾದ ಯೋಗ ಇತ್ತು. ಅದರ ಅರ್ಥ ಅವ್ರ ಪಾಪ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಬೆಳಗಿಂದ ಸಂಜೆ ಮನೆಯಲ್ಲಿ ಕೆಳಗೆ ಕೂತ್ಕೊಂಡು ನೆಲ ಒರೆಸೋದು, ಚಪಾತಿ ಲಟ್ಟಕ್ಕೂ ಕೆಳಗೆ ಕೂತರು, ಊಟಕ್ಕೆ ಕೆಳಗೆ ಕೂತರು, ಎದ್ರು, ಆಮೇಲೆ ಬೇರೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ತುಂಬ ಕೆಲಸ ಮಾಡ್ತಾಯಿದ್ರು. ಹೊಲಕ್ಕೆ ಹೋಗ್ತಾಯಿದ್ರು, ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತಾಯಿದ್ರು. ಹೌದು. ಸೊ ಈ ನ್ಯಾಚುರಲ್ ಎಕ್ಸಸೈಸಿಂದ, ನ್ಯಾಚುರಲ್ ಅವರ ದೈನಂದಿನ ಚಟುವಟಿಕೆಯೇ ಒಂಥರ ಯೋಗ ಆಗ್ತಾ ಇತ್ತು ಅವ್ರಿಗೆ. ಹೌದು. ಅದರಿಂದ ಅವರ ಮಸಲ್ಸು ಇದೆಲ್ಲ ಸ್ಮೂತ್ ಆಗಿರ್ತಾ ಇತ್ತು. ಸೊ ಅವರಿಗೆ ಡೆಲಿವರಿಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ನಾವು ಕೂರೋದು ನೆಲದಲ್ಲಂತೂ ಇಲ್ಲ, ಹೌದು, ಊಟ ಮಾಡೋದು ನಿಲ್ಲೋದು, ಇದು ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಳ್ಳೋದು, ನಿಂತ್ಕೊಂಡೇ ಕಟ್ ಮಾಡ್ತೇವೆ, ಕೆಳಗೆ ಕೂತ್ಕೊಳ್ಳೋ ಅಭ್ಯಾಸನೇ ಇಲ್ಲ. ಸೊ ಅದರಿಂದ ಪೆಲ್ವಿಕ್ ಮಸಲ್ಸ್ ತುಂಬ ರಿಲ್ಯಾಕ್ಸ್ ಆಗಲ್ಲ. ಅದರಿಂದ ಈಗ ಯೋಗ ಮಾಡು, ಪೆಲ್ವಿಕ್ ಎಕ್ಸಸೈಸಸ್ ಮಾಡು, ಇಂಥವೆಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಮಾಡೋದು ಒಳ್ಳೆಯದು, ತುಂಬ ವಿಗ್ರಸ್ ಮಾಡೋದು ಸರಿ ಇಲ್ಲ. ಈಗ ಕೆಲವು ಫುಡ್ ಅವಾಯ್ಡ್ ಮಾಡಬೇಕು ಅಂತ ಇದ್ರೆ ಸರ್, ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ದಾದ್ರು ಕೆಲವು ಮಾಡಲೇಬೇಕು ಈಗ, ಅಪಾರ್ಟ್ ಫ್ರಮ್ ಜಂಕ್ ಫುಡ್ಸ್ ಯಾವ್ದಾದ್ರು ಇದೇನಾ ಆ ಥರ? ಏನಿಲ್ಲ, ರೆಗ್ಯುಲರ್ ಫ್ರೂಟ್ಸು, ವೆಜಿಟೇಬಲ್ಸ್, ಅವು ಆ ತಾಯಿಗೆ ಏನು ಇಷ್ಟ ಇದೆ, ಏನು ಅವರು ನಾರ್ಮಲ್ ಆಗಿ ತಿಂತಾರೆ ಅದನ್ನೆಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಏನೂ ಇಲ್ಲ. ಅಲ್ಲ, ಈಗ ಕೆಲವು ಯಾಕಂದರೆ ಮೊದಲು ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಯಾಕಂದರೆ ಮೊದಲು ಪಪ್ಪಾಯ ತಿಂದರೆ ನಿನಗೆ ಅಬಾರ್ಷನ್ ಆಗುತ್ತೆ ಅಂತಿದ್ರು, ಅದೆಲ್ಲ. ಸೊ ನಾರ್ಮಲ್ ನ್ಯಾಚುರಲ್ ಫುಡ್ ಏನು ಬೇಕಾದರೂ ತಿನ್ನಿ. ಸರ್, ಈಗ ಡೆಲಿವರಿ ಟೈಮಲ್ಲಿ ಈಗ ನಾರ್ಮಲ್ ಆಗಿ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗೋದು ಯಾವಾಗ? ಅಲ್ಲ, ತಾಯಿಗೆ ನೋವು ಬರುತ್ತೆ. ಕೆಲವರಿಗೆ ನೋವು ಬರುವ ಮೊದಲೇ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಗು ಒಂದು ನೀರಿನ ಇದರಲ್ಲಿ ಇರುತ್ತೆ, ಅದು ಸುತ್ತ ನೀರು ಆವರಿಸಿರುತ್ತೆ, ಮಧ್ಯದಲ್ಲಿ ಆ ಮಗು ಇರುತ್ತೆ. ಕೆಲವರಿಗೆ ಪೇಯ್ನ್ ಬರುವ ಮೊದಲೇ ಸ್ವಲ್ಪ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಕೆಲವು ನೀವು ಅವರು ಮೊದಲೇ ಇಂಥ ಸಂದರ್ಭದಲ್ಲಿ ವೈದ್ಯರನ್ನು ಇಮ್ಮಿಡಿಯೇಟ್ ಕಾಣಬೇಕಾಗುತ್ತೆ. ಸರ್, ಈಗ ಸಿ ಸೆಕ್ಷನ್ ಅನ್ನೋದು ಇಟ್ಸ್ ಎ ಟ್ರೆಂಡ್ ಆಫ್ ಬಿಸ್ನೆಸ್, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಯಾವಾಗ ಸಿ ಸೆಕ್ಷನಿಗೆ ಹೋಗೋದು ಸೂಕ್ತ ಅನ್ಸುತ್ತೆ? ಅಥವಾ ಇಲ್ಲಿ ಪೇರೆಂಟ್ಸ್ ಏನಾದರೂ ಸ್ಟ್ರಾಂಗ್ ಮೈಂಡ್ ಸೆಟ್ಟಲ್ಲಿ ಇರಬೇಕಾಗತ್ತಾ, ನನಗೆ ನಾರ್ಮಲ್ ಡೆಲಿವರಿ ಬೇಕು ಅಥವಾ ಸಿ ಸೆಕ್ಷನ್? ನೋಡಿ, ಈಗಿನ ಕಾಲದಲ್ಲಿ ಏನಂದರೆ, ಮೊದಲು ಸಿ ಸೆಕ್ಷನ್ ಮಾಡೋಕ್ಕೆ ಪ್ರಾವಿಷನ್ನು ಇರಲಿಲ್ಲ ಬಿಡಿ. ಹಳೆ ಕಾಲದಲ್ಲಿ ಒಂದು 30 ವರ್ಷ 40 ವರ್ಷ ಹಿಂದೆನೂ ಅಷ್ಟಿರಲಿಲ್ಲ. ಈಗ ಸಿ ಸೆಕ್ಷನ್ ನಂಬರ್ ಜಾಸ್ತಿ ಆಗಿದೆ. ಇದಕ್ಕೆ ರೀಸನ್ಸ್ ತುಂಬ ಇದೆ. ಅಪಾರ್ಟ್ ಫ್ರಮ್ ದೋಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಮೇನ್ ಏನಂದರೆ, ಹೆಚ್ಚಿನ ನೀವು ಮೊದಲು ಹೇಳಿದಂಗೆ ತಾಯಂದರು ಎಕ್ಸಸೈಸ್ ಮಾಡಲ್ಲ. ಸೊ ಅದರಿಂದ ಅವರು ಪುಷ್ ಮಾಡೋಕ್ಕೂ ರೆಡಿ ಇರಲ್ಲ. ಈಗ ತಾಯಿಯ ಸಹಕಾರ ಮುಖ್ಯ. ಆ್ಯಕ್ಚುಲಿ ಅವಳು ಮುಕ್ಕಬೇಕು, ಪುಷ್ ಮಾಡಬೇಕು, ಅದು ಕೆಲವರು ಮಾಡಲ್ಲ, ತಡೆಯೋಕ್ಕಾಗಲ್ಲ. ಇನ್ನು ಕೆಲವರು ಮೊದಲೇ ಬಂದು ಡಾಕ್ಟರ್ ಕಾಲಿಗೆ ಬಿದ್ದು, ಡಾಕ್ಟ್ರ್ ಏನಾದರೂ ಪುಣ್ಯ ಕಟ್ಕೊಳ್ಳಿ, ನನಗೊಂದು ಸಿಸೇರಿಯನ್ ಮಾಡ್ಕೊಳ್ಳಿ, ಆ ಥರ ಆಗಿದೆ. ಈಗ ಯಾವಾಗಲೂ ಈ ಸೈಡೇ ಅಲ್ಲ, ಆ ಸೈಡಿಂದಲೂ ರಿಕ್ವೆಸ್ಟ್ ಬಂದಾಗ ಈ ಡಾಕ್ಟ್ರು ಮಾಡಿಲ್ಲ, ನಾಳೆ ಏನಾದರೂ ಅವರ ಗ್ರಾಚಾರಕ್ಕೆ ಏನಾದರೂ ಅದು ಮಗು ಸಿಕ್ಕಾಕೊಂಡು ಏನಾದರೆ ನಾವು ಕೇಳಿದ್ವಿ ಅವರು ಮಾಡಿಲ್ಲ ಅಂತ ಬಾರ್ದು. ಹೌದು, ಒಂದು. ಎರಡನೇದು ಪೇಷಂಟಿದ್ದು ಚಾಯ್ಸ್. ಅದು ನನಗೆ ನಾರ್ಮಲ್ ಬೇಕಾ ಸಿಸೇರಿಯನ್ ಬೇಕಾ, ಅವಳೇ ಬಂದು ಕೇಳಿದಾಗ ನೀವು ಮಾಡೋದಿರೋಕ್ಕೂ ಸಾಧ್ಯ ಇಲ್ಲ. ಕೆಲವು ತಾಯಿಯಂದ್ರು ಬರ್ತಾರೆ, ನನಗೆ ನಾರ್ಮಲೇ ಬೇಕು ಅಂತ.
ಆವಾಗ ದೇ ಆರ್ ಮೆಂಟಲಿ ಪ್ರಿಪೇರ್ಡ್. ಪ್ರಿಪೇರ್ ಆಗಿರುತ್ತೆ. ಮೇನ್ ಥಿಂಗ್ ನೀವು ಹೇಳ್ದಂಗೆ ದೇ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. prepared. ನಾನು ನಾರ್ಮಲೇ ಮಾಡ್ಕೋತೇನೆ, ನನಗೆ ನೋವು ಬಂದರೂ ನಾನು ತಡಿತೇನಂತ ಮನಸ್ಥೈರ್ಯ ಇರಬೇಕು, ಹೌದು. ಆವಾಗ ಮಾಡುತ್ತೆ. ಆದರೆ ಕೆಲವು ಟೈಮಲ್ಲಿ ಇವೆಲ್ಲ ರೀಸನ್ ಬಿಟ್ಟು ಮಗು ಇದು ತಲೆ ದೊಡ್ದಿದ್ದು ಸಿಕ್ಕಾಕೊಳ್ಳೋದು, ನಾರ್ಮಲ್ ಟ್ರೈ ಮಾಡಿದ್ರು ಅದು ಆಗಿರಲ್ಲ, ತಾಯಿದ್ದು ಬೋನ್ಸ್ ತುಂಬ ನ್ಯಾರೋ ಇದ್ದು ಅದು ಕೆಳಗೆ ಬರೋಕ್ಕೆ ಜಾಗ ಇರಲ್ಲ, Okay. ಅಥವಾ ಮಗುವಿನ ಹಾರ್ಟ್ ಬೀಟ್ ಅಥವಾ ಮಗುವಿನ ಚಲನ ಒಳಗಿನ ಚಲನವಲನ ಸರಿ ಇಲ್ಲ ಆದರೆ, ಕೆಲವೊಮ್ಮೆ ಮಗು ಡಿಸ್ಟ್ರೆಸ್ ಸ್ಟಾರ್ಟ್ ಆದಾಗ ಅಥವಾ ತೊಂದರೆ ಸ್ಟಾರ್ಟ್ ಆದಾಗ ಹೊಟ್ಟೆಲೇ ಮೋಷನ್ ಮಾಡಿಬಿಡ್ತವೆ. ಅದು ಒಳ್ಳೆ ಲಕ್ಷಣ ಅಲ್ಲ. ಯಾಕಂದರೆ ಆ ಮಗು ಉಸಿರಾಡುವಾಗ ಹೊರಗೆ ಬಂದು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀರಿನ ಜೊತೆ ಆ ಮೋಷನ್ ಒಳಗೋದ್ರೆ ಲಂಗ್ಸೇ ಬ್ಲಾಕ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಇವೆಲ್ಲ ದೃಷ್ಟಿಯಿಂದ ಕೆಲವೊಮ್ಮೆ ಅರ್ಲಿಯೆಸ್ಟ್ ಪ್ರಾಬ್ಲಮ್ ಈ ಥರ ಆಗುವ ಕಂಡು ಕೂಡಲೇ ಗೈನಕಾಲಜಿ ಹೇಳ್ತಾರೆ. ಸೊ ಹೆಚ್ಚಿನ ಸಿಸೇರಿಯನ್ಸ್ ಎಲ್ಲ ಈ ಥರದ್ದು ಸಮಸ್ಯೆಗಳನ್ನು ತಡೆಯಕ್ಕಿರುತ್ತವೆ. ಸರ್, ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಬೇಕಾದ್ರೆ ಒಂದು ಬಂತು. ಈಗ ನಾರ್ಮಲ್ ಡಿಲಿವರಿಲಿ ಆ ಕರಳು ಬಳ್ಳಿ ಅನ್ನೋದು ಏನಿರುತ್ತೆ ಫುಲ್ಲು ಹೊರಗೆ ಬಂದ್ಬಿಡುತ್ತೆ. ಈ ಸಿ ಸೆಕ್ಷನಲ್ಲಿ ಅದು ಫುಲ್ ಆಚೆ ಬರೋದಿಲ್ಲ. ಹಾಗಾಗಿ ಎಲ್ಲ ಅಂದರೆ ಏನೇನು ಬರಬೇಕು ಮದರ್ ಊಂಬ್ ಒಳಗಡೆಯಿಂದ ಆಚೆ ಅದು ಬರೋದಿಲ್ಲ ಅನ್ನೋದು ಒಂದು ಕೆಲವು ವಾದ ಇದೆ. ಇಸ್ ಇಟ್ ಟ್ರೂ? ಇಲ್ಲ. ಕರಳು ಬಳ್ಳಿ ನೀವು ನಾರ್ಮಲ್ ಡೆಲಿವರಿಯಲ್ಲಿ ಕರಳು ಬಳ್ಳಿ ತಾನಾಗಿ ಬರುತ್ತೆ ಮಗು ಬಂದ ಮೇಲೆ. ಇಲ್ಲೂ ಹಾಗೆ ತೆಗೆದ ಮೇಲೆ ಅದು ತೆಗೆದು ಬಿಡ್ತಾರೆ, ಇವರು ಫುಲ್ ತೆಗೆದು ಬಿಡ್ತಾರೆ. ಸೊ ಕರಳು ಬಳ್ಳಿ ನಾರ್ಮಲ್ ಸಿಸೇರಿಯನ್ಗೆ ಡಿಫರೆನ್ಸ್ ಇರಲ್ಲ ಈ ಮಗುವಿನ ನ್ಯೂಟ್ರಿಷನ್. ಬಟ್ ಕರಳು ಬಳ್ಳಿ ಯಾವಾಗ ನೀವು ಕಟ್ ಮಾಡ್ತೀರಿ ನೋಡಿ, ಈಗ ಮಗು ಡೆಲಿವರಿ ಆದ ಕೂಡ ಕಟ್ ಮಾಡ್ತೀರಾ, ಕೂಡಲೇ ಕಟ್ ಮಾಡೋಕ್ಕಿಂತ ಸ್ವಲ್ಪ ಬಿಟ್ಟು ಕಟ್ ಮಾಡಿದರೆ ಅದರ ರಕ್ತ ಜಾಸ್ತಿ ಮಗುಗೆ ಬರುತ್ತೆ, ಮಗುಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಸೊ ಅದು ಟೈಮಿಂಗ್ ಆಫ್ ಕಾರ್ಡ್ ಕ್ಲ್ಯಾಂಪ್ ಈಸ್ ಇಂಪಾರ್ಟೆಂಟ್. ಸೊ ಈಗ ಡೆಲಿವರಿ ಆದಮೇಲೆ ಫಸ್ಟ್ 1 hour ಎಷ್ಟು ಇಂಪಾರ್ಟೆಂಟು ಸರ್? ಆ 1 hour ತಗೋಬೇಕಿರೋ ಮೆಜರ್ಸ್ ಏನೋ ಅಥವಾ ಪ್ರಿಕಾಷನ್ಸ್? ನೋಡಿ, 1 hour ಫಸ್ಟ್ ಇದು ಪ್ರಿಮೆಚೂರ ಟರ್ಮ್ ಬೇಬಿ. ನಾವೀಗ ಟರ್ಮ್ ಬೇಬಿ ಬಗ್ಗೆನೇ ಮಾತಾಡೋಣ. 9 ತಿಂಗಳು ತುಂಬಿ ಚೆನ್ನಾಗಿ ತೂಕ ಇದ್ದವ ಮಗು. ಒಂದೇನೆಂದರೆ ಇಮಿಡಿಯೇಟ್ ಹುಟ್ಟಿದ ಕೂಡಲೇ ಅವರಿಗೆ ಬಾಯಲ್ಲಿ ಎಲ್ಲ ಈ ತಾಯಿಯ ಒಳಗಿಂದ ಬರುವಾಗ ಆ ನೀರು ಮತ್ತು ಅಕಸ್ಮಾತ್ ಮೋಷನ್ ಮಾಡಿದರೆ ಮೋಷನ್ನು ಅಥವಾ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತಾರೆ ಅದೆಲ್ಲ ಇರುತ್ತೆ. ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ನಾವು. ಅದು ಮೂಗೊಳಗೂ ಇರುತ್ತೆ, ಬಾಯೊಳಗಿರುತ್ತೆ, ಅದನ್ನು ನಾವು ಕ್ಲೀನ್ ಮಾಡ್ತೀವಿ. ಯಾಕಂದರೆ ಮಗುವಿಗೆ ಉಸಿರಾಡೋಕ್ಕಿಲ್ಲದ್ರೆ ತೊಂದರೆ ಆಗುತ್ತೆ. ಎರಡನೇದು ಅಲ್ಲಿದ್ದು ಉಸಿರು ತಗೊಳ್ಳುವಾಗ ಲಂಗ್ಸ್ ಒಳಗೆ ಹೋಗುತ್ತೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಫಸ್ಟ್ ನಾವು ಅದನ್ನು ಕ್ಲೀನ್ ಮಾಡ್ತೇವೆ. ಎರಡನೇದು ಮಗುವನ್ನು ಕ್ಲೀನ್ ಮಾಡ್ತೀವಿ. ಮಗುವನ್ನು ಕ್ಲೀನ್ ಮಾಡಿಬಿಟ್ಟು ಬೆಚ್ಚಗಿಡಬೇಕು. ಯಾಕಂದರೆ ಅವರಿಗೆ ಈ ಸಡನ್ನಾಗಿ ಒಳಗಿನ ವಾತಾವರಣದಿಂದ ಹೊರಗೆ ವಾತಾವರಣ ಬಂದಾಗ ಈ ಕೋಲ್ಡ್ ಆದರೆ ಕೆಲವೊಮ್ಮೆ ಬೇರೆ ಪ್ರಾಬ್ಲಮ್ಸ್ ಬರ್ತವೆ. ಅದರಿಂದ ಕೋಲ್ಡ್ ಆಗೋಕ್ಕೆ ಬಿಡಲ್ಲ. ಅದನ್ನು ವೈಪ್ ಮಾಡಿ ಕ್ಲೀನ್ ಮಾಡಿ ಬೆಚ್ಚಗಿಡ್ತೀವಿ. ಮೂರನೇ ವಿಷಯ, ಮಗು ಚೆನ್ನಾಗಿ ಉಸಿರಾಡ್ತು, ಮಗುದ್ದು ಬೇರೆ ಲೈಕ್ ಹಾರ್ಟ್ ಬೀಟು, ಬ್ರೀದಿಂಗ್ ರೇಟ್ ಎಲ್ಲ ಚೆನ್ನಾಗಿದೆ, ಆ ಬ್ಲೂನೆಸ್ ಇಲ್ಲ ಅಂದರೆ ನಾವು ನಾರ್ಮಲ್ ಆಗಿ ಇಟ್ಟಿರ್ತೀವಿ. ಅಕಸ್ಮಾತ್ ಏನಾದರೂ ಮಗುಗೆ ಉಸಿರಾಡೋಕ್ಕೆ ತೊಂದರೆ ಇದ್ದರೆ ನಾವು ಅದಕ್ಕೆ ತಕ್ಕಂಥ ಇಂಟರ್ವೆನ್ಷನ್ ಮಾಡ್ತೀವಿ. ಒಂದು ಲ್ಯಾರಿಂಗೋಸ್ಕೋಪ್ ಅಂತಾರೆ, ಅದನ್ನು ಹಾಕಿಬಿಟ್ಟು ಒಳಗೆ ಟ್ಯೂಬ್ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀವಿ. ಯಾಕಂದರೆ ಲಂಗ್ಸ್ ಬ್ಲಾಕ್ ಆಗೋದಂಗೆ, ಲಂಗ್ಸಲ್ಲಿ ಆ ಮೆಟೀರಿಯಲ್ಸ್ ಹೋಗಿ ಬ್ಲಾಕ್ ಆಗೋದಂಗೆ. ಸೊ ಈ ಥರ ಎಲ್ಲ ಮಾಡ್ತೇವೆ. ಬಟ್ ಎಲ್ಲ ಚೆನ್ನಾಗಿದ್ದರೆ ಆವಾಗ ಫಸ್ಟ್ ಕೆಲಸ, ಒಂದ್ಸಲ ತಾಯಿದು ಡೆಲಿವರಿ ಎಲ್ಲ ಆದ ಕೂಡಲೇ ಮಗುವನ್ನು ಫೀಡ್ ಮಾಡೋಕ್ಕೆ ಅಲ್ಲೇ ಕೊಡ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಮಗು ಎಷ್ಟು ಬೇಗ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟು ಒಳ್ಳೆಯದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಫೀಡಿಂಗ್ ನ್ಯೂ ಬಾರ್ನ್ ಬೇಬಿಗೆ ಸೊ ಏನಾದ್ರು ಟೈಮ್ ಇಂಟರ್ವಲ್ ಇದೆನಾ ಸರ್? ಇದು ಇಷ್ಟು ಟೈಮ್ ಇಂಟರ್ವಲ್ ಅಲ್ಲ ಇದು ಫೀಡಿಂಗ್ ಇರಬೇಕು? ನೋಡಿ, ಹೆಚ್ಚಾಗಿ ಹೇಳ್ತಾರೆ 2 ಗಂಟೆಗೊಮ್ಮೆ ಫೀಡ್ ಮಾಡಿ ಅಂತ. ಬಟ್ ದಟ್ ಈಸ್ ನಾಟ್ ದಿ ರೈಟ್ ಥಿಂಗ್. ಇಟ್ ಈಸ್ ಆಲ್ಮೋಸ್ಟ್ ಆನ್ ಡಿಮಾಂಡ್, ನಾಟ್ ಆನ್ ಶೆಡ್ಯೂಲ್. ಶೆಡ್ಯೂಲ್ ಅಂದರೆ 2 ಗಂಟೆಗೊಮ್ಮೆ ಮಗು ಹೆಂಗೆ ಹೇಳತ್ರಿ? ಹೌದು, ನಿಮ್ಮ ಟೈಮ್ ಆದ ಕೂಡಲೇ ಮಗು ಎದ್ದು ನನಗೆ ಹಾಲು ಕುಡಿ ಅಂತ, ಅಥವಾ ನೀವು ಹಾಲು ಬೇಕು ಅಂದ್ರೆ ಹೇಳೋ ಹಾಲು ಅಂದ್ರೆ ಅದು ಹೇಳಲ್ಲ. ಸೊ ರಫ್ಲಿ ಅರೌಂಡ್ 2 hours ಅಂತ ಹೇಳ್ತೀವಿ. ಬಟ್ ಆನ್ ಡಿಮಾಂಡ್ ಈಸ್ ಮೋರ್ ಇಂಪಾರ್ಟೆಂಟ್. ಮಗುಗೆ ಹಸುವಾದರೆ ಅದು ಕೇಳುತ್ತೆ, ಅದು ಗೊತ್ತಾಗುತ್ತೆ. ಅದು ಎದ್ದು ನೀವು ಕೊಟ್ಟಿಲ್ಲ ಆದರೂ ಗಲಾಟೆ ಮಾಡಿ ತಗೊಳ್ಳುತ್ತೆ. ಹೌದು.
ಸೊ ಆನ್ ಡಿಮಾಂಡ್. ಕೆಲವೊಮ್ಮೆ ಡಿಮಾಂಡ್ 1 ಅವರ್ಗೂ ಕೇಳ್ಬೋದು, ಅದು Okay. ಕೆಲವೊಮ್ಮೆ 3-4 ಅವರ್ಸಿಗೂ ಮಲಗಬಹುದು. ಇನ್ನು ಕೆಲವು ಮಕ್ಕಳು ರಾತ್ರಿ ಇಡೀ ಒಂದು 5 ಅವರ್ಸ್ ಮಲಗ್ತವೆ, ಹಗಲೊತ್ತು ಗಂಟೆಗೂ ಕೇಳ್ತವೆ. ಹೌದು. ಸೊ ಅಂಥ ಟೈಮಲ್ಲಿ ಮಗುಗೆ ಯಾವಾಗ ಬೇಕೋ ಕೇಳಿ. ತುಂಬ ಹೊತ್ತು ಮಲಗಿದ್ರೆ, ಫಾರ್ ಎಕ್ಸಾಂಪಲ್ 5 ಅವರ್ಸ್ ಎದ್ದಿಲ್ಲ, 3 or 4 ಅವರ್ಸ್ ನಂತರ ಒಮ್ಮೆ ಎಪ್ಸಕ್ಕೆ ಪ್ರಯತ್ನ ಮಾಡಿ. ಎದ್ದು ಕುಡಿಯಿತು ಸಂತೋಷ, ಕುಡ್ದಿಲ್ಲ ಆದರೆ ಗಾಬರಿ ಆಗಬೇಕಾಗಿಲ್ಲ. ಆಮೇಲೆ ಯಾವಾಗ ಕೇಳುತ್ತೆ ಆವಾಗ. ಎರಡನೇ ವಿಷಯ ಏನು ಮಾಡಬೇಕಂದ್ರೆ, ಕೆಲವು ತಾಯಂದರು ಈ ಕಡೆ 2 ನಿಮಿಷ, ಈ ಕಡೆ 2 ನಿಮಿಷ ಅಥವಾ 5 ನಿಮಿಷ ಆ ಥರ ಕುಡಿಸ್ತಾರೆ. ಅದು ಆ್ಯಕ್ಚುಲಿ ಸರಿಯಲ್ಲ. ಈ ಬ್ರೆಸ್ಟ್ ಮಿಲ್ಕಲ್ಲಿ ಏನಂದರೆ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಅಂತ ಬರುತ್ತೆ. 4 ಮಿಲ್ಕ್ ಅಂದರೆ ಫಸ್ಟಿಗೆ ಬರುವ ಹಾಲು, ಅದು ಸ್ವಲ್ಪ ತೆಳ್ಳಗಿರುತ್ತೆ, ಅದರಲ್ಲಿ ಕ್ಯಾಲರೀಸ್ ಇರುತ್ತೆ, ಅಂದರೆ ಶಕ್ತಿ ಇರುತ್ತೆ, ಬಟ್ ತೂಕ ಬರುವ ಪ್ರೋಟೀನ್ಸ್ ಇರಲ್ಲ, ಫ್ಯಾಟ್ ಇರಲ್ಲ. ಈ ಲಾಸ್ಟ್ ಬರುವ ಹಾಲು, ಉದಾಹರಣೆಗೆ ಈಗ ನೀವು ಸಾಂಬಾರು ಮಾಡ್ತೀರಿ, ಮೇಲೆ ತಿಳಿ ಬರುತ್ತೆ, ಅದರ ಅಂಶ ಎಲ್ಲ ಕೆಳಗಿರುತ್ತೆ. ತಿಳಿಯಲ್ಲೂ ರುಚಿ ಇರುತ್ತೆ, ಅದರ ಮೇನ್ ಅಂಶಕ್ಕೆ ದಪ್ಪ ಅಂಶ ಕೆಳಗಿರುತ್ತೆ. ಅದೇ ಥರ ಈ ಎದೆ ಹಾಲಲ್ಲಿ ಫಸ್ಟ್ ಬರುವ ಹಾಲು ತೆಳ್ಳಗಿರುತ್ತೆ, ಅದರಲ್ಲಿ ಎನರ್ಜಿ ಇರುತ್ತೆ. ಈ ಲಾಸ್ಟ್ ಬರುವ ಹಾಲಲ್ಲಿ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ಸಿಕ್ಕಿದ್ರೆ ಮಗುದು ವೆಯ್ಟ್ ಗೇನ್ ಚೆನ್ನಾಗಿ. ಅದರಿಂದ ಒಂದ್ಸರಿ ಕೂತಾಗ ಫುಲ್ ಖಾಲಿ ಆಗೋರಿಗೆ ಒಂದು ಸೈಡ್ ಕೊಡಿಸ್ಬೇಕು, ನೆಕ್ಸ್ಟ್ ಕೂತಾಗ ಇನ್ನೊಂದು ಸೈಡ್. ಸರ್, ಈಗ ಕೆಲವರು ಹೇಳ್ತಾರೆ ಮಗು ತುಂಬಾ ಹೆಲ್ತಿ ಇದ್ರೆ ನೈಟ್ ಫುಲ್ ಡಿಸ್ಟರ್ಬೆನ್ಸ್ ಇಲ್ಲದೆ ನಿದ್ದೆ ಮಾಡುತ್ತೆ. ಸೊ ಇದು ಇಸ್ ಇಟ್ ಟ್ರೂ? ನೋಡಿ, ಹೆಚ್ಚಿನ ಮಕ್ಕಳು ಈ ದಿನಮೇ ಸೋನಾ ರಾತ್ ಮೇ ರೋನಾ ಅಂತಾರೆ ಹಿಂದಿಯಲ್ಲಿ. ಹಗಲೊತ್ತು ಮಲಗೋದು, ರಾತ್ರಿ ಹೇಳೋದು, ಅದು ಹೆಲ್ದಿ ಆಗಲಿ ಅನ್ಹೆಲ್ದಿ ಆಗಲಿ ಅವರಿಗೆ ಅದು ಟೈಮ್ ಶೆಡ್ಯೂಲ್ ಇಲ್ಲ. ಯಾಕೆ ಅಂತ ಯೋಚಿಸಿದರೆ, ನಾನು ತುಂಬ ವರ್ಷ ಹಿಂದೆ ಒಂದು ರಿಸರ್ಚ್ ಆರ್ಟಿಕಲ್ ನೋಡಿದ್ದೆ. ಅಂದರೆ ಒಂದು ಆರ್ಟಿಕಲಲ್ಲಿ ಈ ಬಗ್ಗೆ ಬರೆದಿದ್ದು, ಅಮೇರಿಕದ್ದು, ಪೀಡಿಯಾಟ್ರಿಕ್ ಕ್ಲಿನಿಕ್ಸ್ ಆಫ್ ನಾರ್ತ್ ಅಮೇರಿಕಾ ಅಂತ ಇದೆ. ಅದರಲ್ಲಿ ಏನಂದರೆ, ಈಗ ತಾಯಿಯ ಗರ್ಭದಲ್ಲಿ ಇರುವಾಗ ಮಗು ಒಂದು ವಾಟರ್ ಬೆಡ್ ಥರ ಸುತ್ತು ನೀರಿರುತ್ತೆ, ಅದರಲ್ಲಿ ಮಗು ಇರುತ್ತೆ. ಸೊ ಹಗಲೊತ್ತು ತಾಯಿ ನಡೆಯುವಾಗ ಅವ್ರಿಗೊಂಥರ ರಾಕಿಂಗ್ ಮೂಮೆಂಟ್ ಆಗುತ್ತೆ. ಸೊ ಹಗಲೊತ್ತು ಮಲಗಿರ್ತಾರೆ ಅವರು. ರಾತ್ರಿ ಹೊತ್ತು ತಾಯಿ ಮಲಗಿರ್ತಾಳೆ, ಆವಾಗ ರಾಕಿಂಗ್ ಮೂಮೆಂಟ್ ಇರಲ್ಲ, ಆವಾಗ ಎದ್ದಿರ್ತಾರೆ. ಇದು ಒಂಥರ ಅಮೇರಿಕದಿಂದ ಬಂದವರು ಜೆಟ್ ಲ್ಯಾಗು ಅಂತಾರಲ್ಲ, ಆ ಥರ. ಅವರ ಹೊಟ್ಟೆಯಲ್ಲಿರುವಾಗ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ನಿದ್ದೆ ಪ್ಯಾಟರ್ನ್ ಇದೆ, ಅದು ಆಚೆ ಬಂದ ಮೇಲೆ ಸ್ವಲ್ಪ ದಿನ ಇರುತ್ತೆ. ಕೆಲವರಿಗೆ 3 ತಿಂಗಳು ಇರುತ್ತೆ, 6 ತಿಂಗಳು, ಈವನ್ 1 ವರ್ಷವರೆಗೂ ರಾತ್ರಿ ಮಲಗದ ಮಕ್ಕಳಿದ್ದಾರೆ. ಸೊ ಅವರಿಗೆ ನಾವು ಅಡ್ಜಸ್ಟ್ ಆಗಬೇಕು ಹೊರತು ನಮ್ಮ ನಿದ್ದೆಗೆ ಅವರು ಅಡ್ಜಸ್ಟ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡಿದಾಗಲೇ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾವು ಮೊದಲೇ ಮನಸ್ಸಲ್ಲಿ ಅಯ್ಯೋ ನಾನು ಇನ್ನು 1 ವರ್ಷ ರಾತ್ರಿ ನಿದ್ದೆ ಮಾಡಲ್ಲ, ಮಗುದು ಕೇರ್ ತೆಕ್ಕೋಬೇಕು. ಬಟ್ ಪಾಪ ಅವಳು ತಾಯಿನೇ, ಅವಳು ಮನುಷ್ಯಡೆ. ಸೊ ಅದರಿಂದ ಹಗಲೊತ್ತು ಮಗು ಮಲಗಿದಾಗ ಅವ್ರು ಮಲಗಬೇಕು, ತಾಯಿ ಮಲಗಬೇಕು. ರಾತ್ರಿ ಮಗು ಎದ್ದಾಗ ಎದ್ದು ಮಗುದು ಆರೈಕೆ ಮಾಡಬೇಕು. ಇನ್ನೊಂದು ಏನಕ್ಕೆ ರಾತ್ರಿ ಒಂದು ಅದು ರೀಸನ್, ಅವರಿಗೆ ಒಂಥರ ರಾತ್ರಿ ಕುಡಿಲಿಕ್ಕೆ ಒಂಥರ ಚಟ ಥರ. ಕೆಲವೊಮ್ಮೆ ಅವರು ಕುಡಿಯಲ್ಲ, ಈ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ ಅವರಿಗೆ. ಅದಕ್ಕಾಗಿ ಅವ್ರ ಅಮ್ಮನ ಪಕ್ಕ ಇರಬೇಕು ಅಂತ ರಾತ್ರಿ ಹೇಳ್ತಾರೆ. ಸೊ ಅಮ್ಮ ಎತ್ಕೊಂಡ್ರೆ ಆ ದೇಹದ ಶಾಖಕ್ಕೆ ಸುಮ್ಮನಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಚ್ಚುತ್ತಾ ಇರ್ಬೇಕಂತಾರೆ. ಅಂದರೆ ಕೆಲವು ಮಕ್ಕಳು ಕುಡಿತಾ ಇರ್ತಾರೆ, ಕೆಲವು ಮಕ್ಕಳು ಕುಡಿಯಲ್ಲ, ಎದೆಗೆ ಹಾಕಿದ ತಕ್ಷಣ ಅಲ್ಲೇ ಮಲಗಿಬಿಡ್ತಾರೆ. ಅಂದರೆ ತೆಗೆದುಕೊಳ್ಳೆ ಮತ್ತೆ ಹೇಳ್ತಾರೆ. ಅದು ಏನಕ್ಕಂದ್ರೆ ಅವರಿಗೆ ಬಾಯಲ್ಲಿ ಹಾಕಿದ್ರೆ ಒಂಥರ ಅಮ್ಮ ಪಕ್ಕದಲ್ಲಿದ್ದಾಳಂತ ಮಾನಸಿಕ ಸಂತೋಷ, ಮಾನಸಿಕ ಸ್ಥೈರ್ಯ, ಒಂಥರ ಸೆಕ್ಯೂರಿಟಿ ಥರ, ಆ ಥರ ಇದೆ. ಕನೆಕ್ಷನ್ಸ್ ಆ ಥರ ಇದೆ. ಅಂದರೆ ಅಮ್ಮ ಪಕ್ಕದಲ್ಲಿದ್ದಾಳೆ, ಬಾಯಲ್ಲಿ ಹಾಕಿದ ಕೂಡಲೇ ಅಮ್ಮ ಇದ್ದಾಳೆ, ಮಲಗಿಬಿಡ್ತಾರೆ. ನೀವು ತೆಗೀರಿ ಪೋಯ್ ಅಂತ ಹೇಳ್ತಾರೆ. ನಿಜ. ಅದರಿಂದ ಅವ್ರಿಗೇನು ಬೇಕೋ ಅದು ಕೊಡಬೇಕು. ಈಗ ನೀವು ಅದು ಮಾಡಿಲ್ಲ, ನನಗೆ ಆಗಲ್ಲ ಅಂದರೆ ಮಗು ಮುಂದೆ ಏನಾಗುತ್ತೆ ಅಂದರೆ ಒಂಥರ ಇರಿಟೇಬಲ್ ನೇಚರ್, ಅದಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲ್ಲ, ಆ ಥರ.